ಇವತ್ತಿನ ಶೆಡ್ಯೂಲ್ ಒಂದು ವಿಡಿಯೋ ಒಳಗೆ ನಾವು ಕೊತ್ತಂಬರಿಗಳನ್ನ ಮಾರಿ ಒಂದು ಹೊಸ ಮನಿ ತಗೊಂತೇವ ಅದು ತಗೊಳಕ್ ಏನೇನ್ ಮಾಡಿದ್ವಿ ಅಂಡ್ ಎಲ್ಲಿ ತಗೊಂಡ್ವಿ ಹೆಂಗೈತ್ ಮನಿ ಅಂತ ನೋಡಕ ಫುಲ್ ವಿಡಿಯೋ ನೋಡ್ಬೇಕು ನೀವು. ಅಂಡ್ ಲಾಸ್ಟ್ ಟೈಮ್ ಹೆವಿ ಕಮೆಂಟ್ಸ್ ಮಾಡಿದ್ರಿ, ಎಲ್ಲಾ ಕಡೆ ಸ್ಪ್ಯಾಮ್ ಮಾಡ ಅಂತೀರಿ, ಅದಕ್ಕೆ ವಿಡಿಯೋ ವಾಪಸ್ ತಗೊಂಡಿವಿ. ನೆಕ್ಸ್ಟ್ ಪಾರ್ಟ್ ಬೇಕಂದ್ರೆ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿದಲ್ಲ. ಮತ್ತೊಮ್ಮೆ ಕೊತ್ತಂಬರಿ ಬಳಸೋ ಗೇಮ್ಗೆ ವೆಲ್ಕಮ್ ಬ್ಯಾಕ್. ನೋಡ್ರಿ ನಾ ಕಸ ಕ್ಲೀನ್ ಮಾಡ ಅಂತಿದ್ದೆ, ಎಲ್ಲಾ ಕಸ ಹಾಕಿ ರೊಕ್ಕ ಮಾಡ ಅಂತಿದ್ದೆ ಗೈಸ್. ಪಿಕ್ ಪಾಕೆಟ್ ಮಾಡೋದಕ್ಕಿಂತ ಕಸ ಹಾಕಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ನೋಡ್ರಿ $14 ಬರ್ತೈತಿ ಇದ್ರಲ್ಲೇ. ನಮ್ಮ ಕಡೆ ಈಗ ಎಷ್ಟೈತಿ $221 ಐತಿ. ಬ್ಯಾಂಕ್ ಒಳಗೆ ಹಾಕ್ಬಿಡೋಣ ಬೆಟ್ರೆ. ಇಲ್ಲೇ ಐತೆ ನೋಡ್ರಿ ATM. ಇದ್ರೊಳಗೆ ಹೋಗಿ ಡಿಪಾಸಿಟ್ ಅಂತ ಹೊಡೆದ ಮ್ಯಾಕ್ಸ್ 221 ಹಾಕ್ಬಿಡೋದು. ಈಗ ಏನ್ರ ನೆಕ್ಸ್ಟ್ ನಮ್ಗೆ ಸಾಮಾನುಗಳು ಬೇಕಾ, ಕೊತ್ತಂಬರಿ ಬೀಜ ಬೇಕಂದ್ರೆ ಇಂಪಾರ್ಟೆಂಟ್ ಐತಲ್ಲ. ಒಂದು ಸಿಟಿ ಕೆಲಸ ಮಾಡ ಅಂತಲ್ಲ, ಏನು ಮಾಡ ಅಂತಾನ ಬ್ರೋ, ಏನು ಮಾಡ ಅಂತಿದ್ದೆ ಹಂಗೆ ಕೂತಲ್ಲಿ. ನಾ ಮಂತ್ರ ಹೇಳ್ತಿದ್ದೆ ಚಲೋ ಬೆಳಿಲಿ ಅಂತ ಹೇಳಿ ನಮ್ಮ ಕೊತ್ತಂಬರಿ ಚಲೋ ಬೆಳ್ಸಕ್ ಮಂತ್ರ ಹೇಳ ಅಂತೀಯ ನೀನೆ. ಅದೆಲ್ಲ ನಾನು ಪೊಲೀಸರು ಗೈಸ್ ನೋಡ್ರಿ ಇಲ್ಲೇ ಅಡ್ಡಾಡತಾರಂತೆ. ಪೊಲೀಸರು ಪಿಕ್ ಪಾಕೆಟ್ ಮಾಡ್ಬಾರ್ದಂತರಿ. ಹುಷಾರಿ ಪೊಲೀಸರು ಗೈಸ್, ಪೊಲೀಸರು ಪಿಕ್ ಪಾಕೆಟ್ ಮಾಡ ಅಂತೀರಿ. ಸಿಕ್ತು, ಮುಗೀತು, ಏನೋ ಮಾಡ್ತಾರ. ಇದ ಗನ್ ಇದ ಸಿಕ್ತಪ್ಪ. ಓಕೆ ಗೈಸ್, ಗನ್ ಸಿಕ್ತೈತಿ. ಕರೆಕ್ಟ್ ನಿಂದ್ರಿಸಿದೆ ಅಂದ್ರೆ ಈಗ ಹಿಡಿದ್ರ ಅವ್ರು ಆಲ್ರೆಡಿ ಜಲ್ಲಿಗೆ ಹಾಕಿದ್ರ ನನಗೆ. ನಾ ಎಷ್ಟ್ ಸತಿ ಬಡ್ಕೊತಿದಿ ಈ ಊರ್ ಸಿಟಿ ಪೊಲೀಸ್ ಹತ್ರ ಆಟಾಡ್ಬೇಡ್ರಿ ಅಂತ. ಹಂಗ ಟೆಸ್ಟ್ ಮಾಡ್ದೆ ಅಪ್ಪ. ಹುಡುಗರ ಆಟ. ಹಾ ಮುಂದೆ ಅದೇ ಬ್ರೋ, 3 ಹೊತ್ತು ಇಲ್ಲ ಊಟ ಬರೀ ಹಂಗೆ. ಓಕೆ ನಾ 1 ಸೆಕೆಂಡ್ ಇಲ್ಲೇ ನಮ್ದು ಬೈ ಟ್ರಾಶ್ ಬ್ಯಾಗ್ ಫ್ರಮ್ ದ ಹಾರ್ಡ್ವೇರ್ ಸ್ಟೋರ್ ಅಂತ ಒಂದು ಮಿಷನ್ ಐತಿ, ಅದನ್ನ ಇದು ಅನ್ಲಾಕ್ ಮಾಡ್ತೀನಿ. ಆ್ಯಂಡ್ ಗೈಸ್ ಇವತ್ತಿನ ನಮ್ಮ ಮಿಷನ್ ಏನು ಗೊತ್ತೆ, ಮನಿ ಬೈ ಮಾಡ್ಬೇಕು. ಲಾಸ್ಟ್ ಟೈಮ್ ನಾ ಹೇಳ್ದಂಗೆ ಫಸ್ಟ್ ಕಸ ಚೀಲ ಬೈ ಮಾಡೋಣ. ಮನಿ ಒಳಗೆ ಹೆವಿ ಕಸ ಆಗೈತಂತ. $800 ಮಾಡ್ಬೇಕು ಗೈಸ್ ನಾವು ಮನಿ ಬೈ ಮಾಡೋಕೆ. ಆ ಮನಿ ಇಲ್ಲೇ ಐತಿ ಮೇಲೆ. ವಿಲ್ ಡೂ ಇಟ್ ಟುಡೇ. ಇವತ್ತು ಅದೇ ನಮ್ಮ ಮಿಷನ್. ಹೊಸ ಮನಿ ತೊಗೋಬೇಕು. ಹೊಸ ಮನಿ ಅಂದ್ರೆ ಸಣ್ಣ ರೂಮ್, ಸ್ಟುಡಿಯೋ ಅಪಾರ್ಟ್ಮೆಂಟ್ ಗತೆ. ಏನಪ್ಪ ಚಿಟ್ಟಿ ರೆಡಿಯಾ ಅದನ್ನ ಮಾಡಕ್ಕೆ? ಇವ್ ಕಡೆ ಹೋಗ ರೆಡಿ. ಕ್ರೇಜಿ ಫುಲ್ ಮಾರ್ಕೆಟಿಗೆ ತಗೊಂಡು ಕೊಟ್ಬರ್ರಿ. ತಡಿ ರೆಡಿ ಆತಾನೆ ಹೊಸ ಕೊತ್ತಂಬರಿ. ಈ ಟ್ರ್ಯಾಶ್ನು ಹೊರಗೆ ಹಾಕ್ತೇನೆ ತಡಿಯಪ್ಪ. ಎಲ್ಲೈತಿ ಟ್ರ್ಯಾಶು? ಹಾಂ ಗೈಸ್ ಭಾಳ ಲಫಡ ಐತಿಲ್ಲೇ. ಕೊತ್ತಂಬರಿ ಮಾರ್ಬೇಕಾ ಪಟ್ ಅಂತಂದ್ರೆ $800 ಮಾಡಿ ಹೊಸ ಬಿಲ್ಡಿಂಗ್ ತೊಗೋಬೇಕು ಇವತ್ತು. ಪಾರ್ಟ್ 2 ಕ್ರೇಜಿ ಆಗೋದು ಅದಕ್ಕೆ. ಮಾಡಿಟ್ಟಾ? ಈಗ ನಮ್ಗೆ ಆರ್ಡರ್ಸ್ ಬಂದಾವ ನೋಡ್ರಿ ಗೈಸ್. ಕ್ಯಾತಿ ಕೇಳ ಅಂತಾಳೆ ನಮ್ಗೆ $135ಗೆ 3 OG ಕೊತ್ತಂಬರಿ ಬೇಕಂತ ಆಕಿಗೆ. ಸೊ OG ಕೊತ್ತಂಬರಿ ಕೊಡಕ್ಕೆ ನಾನೇನು ಮಾಡ್ತೀನಿ, ಆಕಿ 3 ಬೇಡ 5 ತಗೋ ನೀನೆ, $155 ಅಂತ ಹೇಳ ಅಂತೆ. ನಾನು ಓಕೆ ಅಂತ ಹೇಳಿದ್ಲು ಗೈಸ್. ಆಕಿ 5 ಕೊತ್ತಂಬರಿ $155. ವೆರಿ ಗುಡ್ ಡೀಲ್. ಶೆಡ್ಯೂಲ್ ಮಾಡ್ಬೇಕು ಇದನ್ನು. ಎಲ್ಲರಿಗೂ ನೈಟೇ ಶೆಡ್ಯೂಲ್ ಮಾಡಿಬಿಡ್ತೀನಿ. ಸ್ವಲ್ಪ ಡೇಂಜರ್ ಇರ್ತೈತೆ ಅನಿಸುತ್ತೆ ನೈಟೇ, ಬಟ್ ವಿಲ್ ಡೂ ಇಟ್. ಲುಡ್ವಿಗೆ ಕೊಡ್ಬೇಕಂತ 2 ಬೇಕನ ಅಂತ ನೀವು 4 ಕೊಡ್ತೀನಿ. ನೀವು ಕೊತ್ತಂಬರಿ $130 ಕೊಡ್ತೀನಿ. ಓಕೆ ಅಂತಂದ ಅವನು. 1 ಸೆಕೆಂಡ್ ತಡ್ರಿ, ಮೊಬೈಲ್ದಾಗ ಮಾತ್ರ ಅಂತೀನಿ. ಮೊಬೈಲ್ದಾಗ ಬಿಜಿ ಅದೇನು. 1 ಸೆಕೆಂಡ್ ತಡ್ರಿ, ರೀಲ್ಸ್ ನೋಡ ಅಂತೀನಿ. 4 ಇವಂಗೆ ಕೊಡೋಣ ಅಂತ ಸೇಮ್ ರೇಟ್ 130 ಕೊಡೋಣ ಇವಂಗೆ. ಓಡಿಸೆ ಓಕೆ ಅಂತ ಹೇಳ್ದ. 3 ಡೆಲಿವರಿ ಅದಾವ ಗೈಸ್. 3 ಡೆಲಿವರಿ ಕೊಟ್ಟು ಬರ್ಬೇಕು ನಾವು ನೈಟ್ ಆದಾಗ. ಆಗೈತೆ ನೈಟ್ ಆಲ್ರೆಡಿ. ಏನಾಯ್ತು ಎಲ್ಲೋದ ಚಿಟಿ? ಡೋರ್ ಹಾಕ್ಲಾರ್ದು ಓಡೋಗನ್ ನೋಡ್ರಿ ಇವ ಗೈಸ್. ನಮ್ಗೆ ಇನ್ನೂ ಬೇಕಾಕೈತಿ ಐ ಗೆಸ್. ಇಲ್ಲಿ ತೊಗೊಳ್ಳೋಣಂತ 20 ಅದಾವ ಗೈಸ್. ನಾವು ಪೊಲೀಸರ ಕಡೆ ಸಿಕ್ಕೊಂಡ್ವಿ ಅಂದ್ರೆ ಎಲ್ಲ ಹೋಗ್ಬಿಡ್ತೈತಿ. ನಿಮ್ಗೆ ಗೊತ್ತೈತಲ್ಲ ಈ ಊರೊಳಗೆ ಕೊತ್ತಂಬರಿಗಳನ್ನ ಮಾರಂಗಿಲ್ಲ, ಯಾಕಂದ್ರೆ ಡೇಂಜರ್ ಐತಂತದ. ಎಲ್ಲೋದ ಬ್ರವ ಕರ್ದು ನನಗೆ. ನಾವು ಫಸ್ಟ್ ಹೋಗೆಲ್ಲ ಐಟಮ್ಸ್ ಕೊಟ್ಟು ಬಂದುಬಿಡ್ತೀನಿ. ಫಸ್ಟ್ ಕಸ್ಟಮರ್ ಕಂಪ್ಲೀಟ್ ದ ಡೀಲ್ 5 ಕೊಡ್ಬೇಕಂತ ಗೈಸಿಕ್ಕಿಗೆ. 1 2 3 4 5 $165. ಸೂಪರ್ ಕ್ರೇಜಿ ಅಮೇಜಿಂಗ್ ಪಾನ್. ಲೆಟ್ಸ್ ಗೋ. ಇಲ್ಲಿ ಒಬ್ಬ ಅದಾನೆ, 100% ಸ್ಯಾಟಿಸ್ಫ್ಯಾಕ್ಷನ್ ಐತಿ. ಇವಂಗೂ ಕೊಡ್ಬೇಕು ನಾವು ಕಂಪ್ಲೀಟ್ ದ ಡೀಲ್. ಇವಂಗೂ 4 ಕೊಡ್ಬೇಕು. 1 2 3 4. 4 ಬರೋದು ಕೊಡ್ಬೇಕನ ಇದು. ಓಕೆ ಕೊಟ್ಟೆ. ಇನ್ನೂ 4 ಬೇಕು ಗೈಸ್. ಎಷ್ಟಾಯ್ತು ನಮ್ಮ ಕಡೆ? ಆಲ್ರೆಡಿ $305 ಆಗೈತಿ. ಮತ್ತೊಂದು ಮೆಸೇಜ್ ಬಂತು. ಎಲ್ಲೋದ ಚಿಟ್ಟಿ? ಅಡುಗೆ ಮಾಡೋದು ಬಿಟ್ಟೆ, ಇದು ಬೆಳೆಸೋದು ಬಿಟ್ಟೆ. ಎಲ್ಲೋಗಿದ್ದೀಪ? ನಾನು ಒಂದು ಕ್ರೇಜಿ ಟಿಪ್ ಹುಡ್ಕೊಂಬಂದೆ ಕಣ್ರಿ. ಏನು? ಈಗ ಕೊತ್ತಂಬರಿಗಳನ್ನ ಸೂಪರ್ ಹೆಲ್ದಿಯಾಗಿ ಬೆಳೆಸ್ಬೋದು. ಈಗ ನಾನು ಏನೇನೋ ತಂದಿದ್ದೀನಿ, ನೋಡ್ತೀರಾ ಬಾಟ್ಲಿ. ಗೊಬ್ಬರ ಗಿಬ್ರ ಎಲ್ಲ ತಗೊಂಬಂದನ್ ಗೈಸ್ ಇವ. ಕೊತ್ತಂಬರಿ ಬೆಳ್ಸಾಕ ಸೂಪರ್ ಕ್ರೇಜಿ. ಮಾಡ ಸೂಪರ್ ಆಗಿ ಮಾಡ. ನಾವು ಇನ್ನೂ ಸ್ವಲ್ಪ ಸೆಲ್ ಮಾಡೋದೈತಿ, ಕಸ್ಟಮರ್ಸಿಗೆ ಮಾಡ್ಕೊಂಡು ಬರ್ತೀನಿ. ಓಕೆ ಮಾಡ್ಕೊಂಬನ್ನಿ.
ಗೈಸ್ ಇಲ್ಲೇ ಟೋಟಲ್ ಆಗಿ 4 ಬೇಕಂತ ಇವ ಹಾಯೆಸ್ಟ್ ನಮ್ಗೆ ಹೆವಿ ರೊಕ್ಕ ಬರ್ತೈತಿ ಇವ್ ಕೊಟ್ಟು ಬರೋಣ ಪೊಲೀಸರು ಗಿಲೀಸರು ಅಡ್ಡಾಡ್ತಿರ್ಬಾರ್ದಪ್ಪ ಅದೊಂದು ಡೇಂಜರ್. ಪೊಲೀಸ್ ಅದಾರ ಗೈಸ್ ಅಲ್ಲೇ ಟಾರ್ಚ್ ಬಿಟ್ಕೊಂಡು ನೋಡ್ಕೊಂಡು ನಿಂತಾನ ಬಂಬಡಿನ ಕ್ರೊಕೊಡೈಲು ಇಲ್ಲೇ ಅದಾನ ಪಟ್ಟ ಇಲ್ಲೂ ಪೊಲೀಸರು ಅದಾರ ಅಲ್ಲಿ ನೋಡ್ರಿ ಅಲ್ಲಿ ಪೊಲೀಸರು ಹುಷಾರಾಗಿ ಕೊಡ್ಬೇಕು ಗೈಸ್ ನಮ್ಮ ಕಸ್ಟಮರ್ ಇಲ್ಲೇ ಅದಾನ. ಆ ಪೊಲೀಸ್ ತಿರುಗಿರ್ಗ್ಯಾನ ಅಂತಂದು ಪೊಲೀಸ್ ಕರ್ಫ್ಯೂ ಇನ್ಕಮಿಂಗ್ ಜಲ್ದಿ ತಗೋಪ ಗೈಸ್ 4 ಕೊಡ್ಬೇಕಾ. ಓ ಪೊಲೀಸ್ ತಿರುಗ್ತಿದ್ದ ಗೈಸ್ ಆತ ಗೈಸ್ $435 ಮಾಡ್ಯಾವ ನಾವು ಇವತ್ತೆ. ಹೋಗಿ ಪಟ್ಟನ ATM ದಾಗ ಹಾಕ್ಬಿಡೋಣಂತೆ. $800 ಆದ್ಕೊಳ್ಳಿ ನಾವು ಹೊಸ ಮನಿ ತೊಗೋಬೋದು. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ ನ್ಯೂ ಹೋಮ್. ಈಗಿರೋದು ಮೊಟೆಲ್ದಾಗಿರೋ ಅಂತೀವಲ್ಲ ನಾವು ಈಗ ಡಿಪಾಸಿಟ್ ಮಾಡಬೇಕು 430. ಓಕೆ ಎಷ್ಟಾದ ಗೈಸ್ $654 ಆತ. ಚಿಟ್ಟಿಗೆ ಮತ್ತೊಂದೇನೈತಿ ಪೊಟೆನ್ಷಿಯಲ್ ಕಸ್ಟಮರ್ಸಿಗೆ ಮಾರ್ಬೇಕಾ ಸೇವ್ $800 ಫಾರ್ ದ ನ್ಯೂ ಪ್ರಾಪರ್ಟಿ. ಓಕೆ ಓಕೆ ಕರ್ಫ್ಯೂ ಸ್ಟಾರ್ಟ್ ಆತ 5 ಗಂಟೆಗೆ ಕರ್ಫ್ಯೂ ಇರ್ತೈತೆ ಗೈಸ್. ಈಗ ಒಳಗೆ ಹೋಗ್ಬೇಕು ನಾವು ಇಲ್ಲ ಅಂತಾರೆ ಪೊಲೀಸ್ ಎಲ್ಲ ಅಡ್ಡಾಡಿದ್ರು ಸೀನ್ ಮಾಡಿಬಿಡ್ತಾರೆ. ಆತ ಮಲ್ಕೊಳ್ದಾ ಈ ಕಸ ಒಂದು ಮಾಡಿಬಿಡ್ತಾನಪ್ಪ ಇವ ಎಷ್ಟು ಕಸ ಮಾಡ್ಯಾನ ನೋಡ್ರಿ ಇಲ್ಲಿ ವರ್ಸ್ಟ್ ಗೈಸ್ ಇವ ಚಿಟ್ಟಿ ಒಂದು ಕೆಲಸ ಪೊಲೀಸ್ ಉಳಿದ್ರು ಸ್ವಲ್ಪ ಕಸ ಹಾಕಿ ಬಂದ್ಬಿಡ್ತಿದ್ದೆ ಅಲ್ಲ. ಕರ್ಫ್ಯೂ ಇದ್ದಾಗ ಹೊರಗೆ ಹೋಗಂಗಿಲ್ಲ ನಾವು ರಾತ್ರಿ. ಇವನ್ ಪಿಕ್ ಪಾಕೆಟ್ ಮಾಡ್ಬೇಕ ಪಿಕ್ ಪಾಕೆಟ್ ಇವನ್ದ್ರೊಳಗೇನು ಇಲ್ಲ. ಮಲ್ಕೊಳ್ಳೋರ್ ಬಾ ಕೆಳಗೆ ಮಲ್ಕೋ ಅದ ನಾ ಈ ಸೈಡ್ ತುದಿ ರೈಟ್ ಸೈಡ್ ತುದಿ ಎಲ್ಲ ಬ್ರೋ ನನ್ಗ ಕೆಳಗೆ ಮಲ್ಕ್ಸ ಅಂತ ಬ್ರೋ ನಾನು ಬೇರೆ ಮನೆ ತಗೋಬೇಕು ಗೈಸ್ ಇದಾಗಲ್ಲ ವರ್ಕೌಟ್. 3ನೇ ದಿನಾನು ಮುಗೀತು ನಮ್ದು ಕ್ರೇಜಿ ಅಮೇಜಿಂಗ್ ಫನ್ ಗೈಸ್. ಮತ್ತೆ ತಕೊಂಡು ಏನು ಸೂಪರ್ ಆಗಿ ಬಂದೈತೆ ನೋಡ್ರಿ ಗೈಸ್ ಕೊತ್ತಂಬರಿ ಕ್ರೇಜಿ 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 ನೋಡಿ ಚಟ್ಟಿ ಮಾಡಾಯ್ತೀನಿ ಕೊತ್ತಂಬರಿ. ನಾನು ಹೋಗಿ ಮಾರ್ಕೊಂಡು ಬರ್ತೀನಿ. ಇದು ಹಾಕೋದ್ರಿಂದ ನೀವು ಒಂದು $5 $10 ಎಕ್ಸ್ಟ್ರಾ ಮಾರ್ಬೋದು ಅಂದರೆ ದುಡ್ಡಿಗೆ. ಸ್ವಲ್ಪ ಹೊಸ ಕಸ್ಟಮರ್ಸಿಗೂ ಕೊಟ್ಟು ಬರ್ತಿದ್ದೆ ಕಸ್ಟಮರ್ಸ್ ಮಾಡ್ಕೊಂಬರ್ತೀನಿ ಗೈಸ್. ನಾವು ಹೊಸ ಕಸ್ಟಮರ್ಸ್ ಮಾಡ್ಕೋಬೇಕಾ ನಾರ್ಮಲಾಗಿ ಕಸ್ಟಮರ್ಸ್ಗಳು ನಮಗೆ ಮೆಸೇಜ್ ಹಾಕ್ತಾರೆ ಗೈಸ್. ಬಟ್ ಇಲ್ಲಿ ಏನದಾರಲ್ಲ ಇವ್ರಿಗೆ ಪೊಟೆನ್ಷಿಯಲ್ ಕಸ್ಟಮರ್ಸ್ ಇವ್ರಿಗೆ ಹೋಗಿ ಕೊಟ್ಟೆ ಹಂಗೆ ಒಂದು ಸ್ವಲ್ಪ ಫ್ರೀದಾಗ ಸ್ಯಾಂಪಲ್ ತೊಗೋರಿ ಭಾರಿ ಐತೆ ನಮ್ಮ ಕೊತ್ತಂಬರಿ ಅಂತ ಹೇಳಿ ಬರ್ಬೇಕು ನಾವು ಹೋಗಿ. ತಡ್ರಿ ಹೇಳಿ ಬರ್ತೀನಿ ಎಲ್ಲದಾರಪ್ಪ ಪೊಟೆನ್ಷಿಯಲ್ ಕಸ್ಟಮರ್ಸು ಈ ರೋಡ್ದಾಗ ಅದಾರ ಅವ್ರು ಆ ಕಡೆ ಹೋಗ್ಬೇಕು. ನಾ ಸ್ಕೇಟ್ ಬೋರ್ಡ್ರೆ ತೊಗೋಬೇಕು ಕಾರ್ ಬಿಲ್ಡಿಂಗ್ ಗೈಸ್ ಏನೇನೋ ಐತಿ ಇದ್ರ ಒಳಗೆ. ನಾನು ನಿಮ್ಗೆ ಹೋಗ್ತಾ ತೋರಿಸ್ತೀನಿ. ಬಟ್ ಸದ್ಯದ ಮಟ್ಟಿಗೆ ಒಂದು ಸಣ್ಣ ಮನಿ ತೊಗೋಬೇಕು ನಾವು $800. ಈಕಿನ ನಮ್ಮ ಪೊಟೆನ್ಷಿಯಲ್ ಕಸ್ಟಮರ್ ಇಲ್ಲ ಅವ ಇಲ್ಲದಲ್ಲ ಈಕಿ ಹುಡುಗಿನೇ ಇರ್ಬೇಕು ನಮ್ಮ ಪೊಟೆನ್ಷಿಯಲ್ ಕಸ್ಟಮರ್. ಓಯ್ ಓಯ್ ಕೇಳ್ರಿ ಇಲ್ಲೇ ನಮ್ಮ ಕಡೆ ಕ್ರೇಜ್ ಆಗಿರೋ ಕೊತ್ತಂಬರಿ ಇದ್ ಗೈಸ್ ಪೊಲೀಸರು ನೋಡಿದ್ರೆ ಪೊಲೀಸರು ಇದ್ರು ಅಂತ ಹಿಂದೆ ನಮ್ಮ ಕಸ್ಟಮರ್ ಹಾಕಿ ಆಕೆಗೆ ಇಷ್ಟ ಆಗಲಿಲ್ಲ ಅಂತ ಗೈಸ್. ಅವ್ನು ಚಿಟ್ಟಿಗೆ ಹೇಳ್ಬೇಕಪ್ಪ ಈ ಕಸ್ಟಮರಿಗೆ ನೋಡ್ರಿ ಇಷ್ಟನ ಆಗಲಿಲ್ಲ ನಮ್ದು ಕೊತ್ತಂಬರಿ. ಅವ್ರಿಗೇನ್ರಿ ಇಷ್ಟ ಆಗಲಿಲ್ಲ ಅಂತಂದ್ರೆ ಗೈಸ್ ಅವ್ರು ನಮ್ಮ ಕಸ್ಟಮರ್ ಆಗಲ್ಲ ಸುಮ್ಮನೆ ವೇಸ್ಟ್ ಅನ್ಕೊಂಬಿಡ್ರಿ ಅದು. ಈಕಿನ ಇರೋದದ ಇಲ್ಲ ಆಗಂಗಿಲ್ಲ ಆಕಿಗೆ ಮತ್ತು ಕೊಡಾಕು ಬರೋಂಗಿಲ್ಲ. ನಾವು ಇಲ್ಲೊಬ್ಬ ಅದಾನ ಅವಂಗ್ರೆ ಕೊಟ್ಟು ಬರೋಣ ಅಂತ ತಡ್ರಿಪ್ಪ. ಇಲ್ಲೇ ಒಳಗಿರೋದು ಅನಿಸ್ತೈತಿ ಪೊಟೆನ್ಷಿಯಲ್ ಕಸ್ಟಮರ್ ನಮ್ದು. ಅಣ್ಣ ಅನ್ಲಾಕ್ ದ ಬ್ರಾಡ್ಸ್ ಕನೆಕ್ಷನ್ ಏನು ಬ್ರೋ ಇವ ಅಲ್ಲ ಮ್ಯಾಲದಾನ ಯಾರೋ ಎಲ್ಲದಾರ ಇಲ್ಲಿ ಯಾರೋ ಕಸ್ಟಮರ್ ಅದಾರ ಇವನೇ ಇರ್ಬೇಕು ಗೈಸ್ ನಮ್ಮ ಕಸ್ಟಮರ್. ಹಾಂ ಓಕೆ ಒಂದು ಕೊಟ್ಟೇನಿ ಕಸ್ಟಮರ್ ಅಕ್ಕ ನಾನು ನಮ್ದು ಕೊತ್ತಂಬರಿ ಸುತ್ತಿಯೋ ಹೊಡಿತಾರ ನೋಡ್ರಿ ಗೈಸ್ ಏನು ಸೂಪರ್ ನೋಡ್ರಿ ಇವ್ರೆ ನಮ್ಮ ಕಸ್ಟಮರ್ ಆದ ಇವ. ಓಕೆ ನೈಸ್ ನೈಸ್. ನಾವು ಎಷ್ಟು ನಮ್ಮ ಕಸ್ಟಮರ್ಗಳು ಜಾಸ್ತಿ ಮಾಡ್ತೀವಿ ಅಷ್ಟು ನಮ್ಮ ಮೆಸೇಜ್ಗಳು ಬರ್ತಾವೆ. ಇಲ್ಲೋಬೇಕೆ ಅದಾಳೆ ಈಕಿಗೆ ಹೋಗ್ಬೇಕಿಗೆ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ತಡ್ರಿ. ಆಕಿಗೆ ಹೋಗ್ಬೇಕಿಗೆ ಹೋಗಿ ಕೊಡೋಣ. ಇಡೀ ಸಿಟಿ ಒಳಗೆಲ್ಲ ನಮ್ದ ಕಸ್ಟಮರ್ ಇರ್ಬೇಕು ಗೈಸ್ ಅದ ಪಾಯಿಂಟ್ ಇರೋದು ನೋಡ್ರಿ ನಮಗೆ ಇದು. ಇಲ್ಲೇ ಬರ ಅಂತಾಳೆ ಈಕಿನ ಅಕ್ಕರೆ ನಮ್ಮ ಕೊತ್ತಂಬರಿ ಬೆಸ್ಟ್ ಐತಿ ಊರೊಳಗೆ ತಗೋರಿ ಮಜ್ಜಾ ಮಾಡ್ರಿ ಗೈಸ್. ಐ ಡೋಂಟ್ ಥಿಂಕ್ ಸೊ ಶಿ ವಿಲ್ ಬಿಕಮ್ ಅವರ್ ಚಿಟ್ಟಿ ಇಲ್ಲಿ ಪೊಟೆನ್ಷಿಯಲ್ ಕಸ್ಟಮರ್ ಆಗ್ಬೇಕಂದ್ರೆ ಎಮರ್ಜೈಸಿಂಗ್ ರಿಯಲೈಸಿಂಗ್ ಏನೇನೋ ಬರ ಅಂತದ ಅದಕ್ಕೆ ನಾವು ಏನೋ ಮಾಡ್ಬೇಕನ್ನಿಸ್ತೈತಿ. ಫಸ್ಟ್ ಏನ್ ಮಾಡ್ತೀರ ಹೇಳ್ರಿ ನೀವು? ನನ್ನ ಮಗಂಗೆ ಬೈರಿ ಅವನು ಲಾಸ್ಟ್ ಟೈಮ್ ಕೊಟ್ಟಿದ್ದು ಎಲ್ಲ ಡೇಟ್ ಆಫ್ ಬರ್ತ್ ಆಗಿದೆ ಅದ್ರದ್ದು ಎಲ್ಲ ಪೂರ್ ಕ್ವಾಲಿಟಿದು ಬೆಳೆದು ಬಿಟ್ಟಿಯಾವೆ. ಅಲ್ಲಿ ನೋಡ್ರಿ ಅಲ್ಲಿ ಮಾತಾಡ್ರಿ ಅವನ ಹತ್ರ ಏನಂತ ಅಲ್ಲೇ ಬೈಯಕ್ಕೆ ಹೋಗ್ತಿದ್ದೆ ನೋಡ್ರಿ ನೀವೇ ಸಿಕ್ಬಿಟ್ರಿ ಬರ್ರಿ ಇಲ್ಲಿ.
ಏನು ಕೊಟ್ಟ ಡೇಟ್ ಆಫ್ ಬರ್ತ್ ಆಗೈತೆ ಕೊಟ್ಟಾನ. ಇದ್ಯಾವ್ದು ಇದು ಹೊಸ ಡೇಟ್ ಆಫ್ ಬರ್ತ್ ಆಗಿರೋದು? ಡೇಟ್ ಅದೇನದು ಏನಂತಾರ ಅದಕ್ಕೆ? ಓ ಬ್ಯಾರೇದ್ ಯಾವ್ದೋ ಬಂದೈತಿ ಆ ಕೊತ್ತಂಬರಿ, ಅದನ್ನ ಆರ್ಡರ್ ಹಾಕ್ತೇನೆ ನೋಡ. ಯಾವ್ದೋ ಬ್ಯಾರೆ ಕೊತ್ತಂಬರಿ ಬಂದೈತಿ, ಅದನ್ನು ಆರ್ಡರ್ ಹಾಕ್ತೇನೆ. ಯಾಕಂದ್ರೆ ಇವ್ರು ಆರ್ಡರ್ ತಗೊಳ ಅಂತಿಲ್ಲ, ಒಬ್ಬೊಬ್ರು ಪೊಟೆನ್ಷಿಯಲ್ ಕಸ್ಟಮರ್ ಆಗ ಅಂತಿಲ್ಲ. 4 ಬೇಕಂತ ಗೈಸ್ ಇವಂಗ. ಓಕೆ, ನಮಗೆ ಭಾಳ ಚಲೋ ಆಫರ್ ಬಂದೈತಿ ಕೈಲಿಗೆ. 4 ಬೇಕನ ಅಂತ ನಾವು 6 ಕೊಡ್ತೇನೆ. 245 ರೂಪಾಯಿ. ಪ್ಲೀಸ್ ಅಕ್ಸೆಪ್ಟ್ ಮಾಡಿಬಿಡು. ಓ ನೈಸ್. ಆಫ್ಟರ್ನೂನ್ ಕೊಡ್ತೇನೆ, ಈಗ ಬೇಡ, ಆರಾಮ್ ಕೊಡೋಣಂತ. ಇನ್ನೊಬ್ಬದು ಬಂದೈತಿ ಗೈಸ್, 5 ಬೇಕಂತ. ಓಜಿ ಕುಶ್ $235 ಅಂತ ಹೇಳ ಅಂತ ನೀವ. ಒಂದು ಕೆಲಸ ಮಾಡ್ತೇನೆ ನಾನು, 7 ತೊಗೊಂಡು, ಇಲ್ಲ 7 ತಗೋ, 7 ತೊಗೊಂಡು 300. ಓ ಗೈಸ್ ಇವನು ಹೂ ಅಂದಪ್ಪ. ಡನ್. ಐ ಥಿಂಕ್ ನಾವು ಮನಿ ತೊಗೊಳೋದು ಬರ್ಬೋದು. ಒಬ್ಬ 7 ತೊಗೊಳ ಅಂತಾನೆ, ಒಬ್ಬ 6 ತೊಗೊಳ ಅಂತಾನೆ. ಪಟ್ಟನ ಕೊಟ್ಟು ಬರ್ಬೇಕು ನಾವು ಅವ್ರಿಗೆ. ನನ್ನ ಕಡೆ ಅಷ್ಟು ಐತೆ ಅನಿಸ್ತೈತಿ, ಪಟ್ಟನ ಕೊಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ರಿ ನಾನು. ಬಟ್ ಅವ್ರು ಇನ್ನೂ ಲೇಟಾಗಿ ಬರ್ತಾರೆ, ಮಧ್ಯಾಹ್ನ ಬಾ ಅಂತ ಹೇಳೇನು ಅವ್ರಿಗೆ, ಮಳೆ ಬರ ಅಂತೈತಿ ಗೈಸ್. ಬಟ್ ಅವರ್ ಪೊಟೆನ್ಷಿಯಲ್ ಕಸ್ಟಮರ್ ಸಮಥಿಂಗ್ ಇಸ್ ರಾಂಗ್. ಅವ್ರಿಗೆ ಇಷ್ಟ ಆಗ ಅಂತಿಲ್ಲ ನಾವು ಕೊಡ ಅಂತಿರೋ ಕೊತ್ತಂಬರಿ. ನಾವೇನೋ ಬೇರೆ ಟೈಪ್ ಬೆಳೆಸ್ಬೇಕು ನಮ್ಮ ಕೊತ್ತಂಬರಿನ. ಚಿಟ್ಟಿ ಕರೆಕ್ಟಾಗಿ ಬೆಳೆಸ ಅಂತಿಲ್ಲ ಕೊತ್ತಂಬರಿ. ತಡ್ರಿ ಅವ್ಗೆ ಹೇಳಿ ಬರೋಣ, ಸ್ವಲ್ಪ ಏನಾದ್ರೂ ಸ್ಪೆಷಲಾಗಿ ಮಾಡ್ಬೇಕು ಈ ಕೊತ್ತಂಬರಿ, ವರ್ಕೌಟ್ ಆಗ ಅಂತಿಲ್ಲ ಅಂತಂದು. HHB ಚಿಟಿ ಅವ್ರ ಕೊತ್ತಂಬರಿ ಇಸ್ ನಾಟ್ ವರ್ಕಿಂಗ್. ಅಲ್ಲಿ ಒಬ್ಬೊಬ್ರಿಗೆ ಇಷ್ಟ ಆಗ ಅಂತಿಲ್ಲ ಅದು. ಹೌದು, ಅದಕ್ಕೋಸ್ಕರನೇ ಇಲ್ಲಿ ತಂದಿದ್ದೀನಿ ನೋಡ್ರಿ. ಗ್ರೀನ್ ಬಾಟಲ್ ನೋಡ್ತೀರಾ, ಇದು ಹೊಸ ಫರ್ಟಿಲೈಸರ್ ಮಾರ್ಕೆಟಿಗೆ ಬಂದಿರೋದು, ಇವಾಗಿನ್ನೂ ಬಂದಿದೆ. ಇದು 4 ಪಕ್ಕ ಬಾಂಬ್ ಕೊತ್ತಂಬರಿ ಮಾತ್ರ. ನಾನು ಕೊತ್ತಂಬರಿ ಇದ ಮಾಡ ಅಂತಪ್ಪ, ಏನ್ ಮಜಾ ಐತಲ್ಲಿದೆ. ಸೇಮ್ ಉಪ್ಪಿಟ್ಟು ಅವಲಕ್ಕಿ ಒಳಗೆ ಹಾಕ್ದಂಗ ಟೇಸ್ಟ್ ಬರ ಅಂತಿದ್ ಬಾಯಾಗ. ಮಜ್ಜಾಪ, ನಿದ್ದೆ ಬರ ಅಂತ ನೋಡ್ರಿ ಊಟ ಮಾಡಿ. ಕ್ರೇಜಿ. ನಮ್ದಿರೋದು ಮಾರಕ್ಕೆ, ನೀವೇ ಯೂಸ್ ಮಾಡ್ಕೊಂಡ್ರೆ ನಮ್ ಕೊತ್ತಂಬರಿನ. ಏನ್ ಮಾಡ್ಬೇಕಂದ್ರೆ ಈಗ ಬೇರೆ ಕಸ್ಟಮರಿಗೆ ಹೋಗಿ ಚಲೋ ಆಗ್ಬೇಕಲ್ಲ, ಅದ್ರ ಸಂಬಂಧ ನಾ ಟೇಸ್ಟ್ ಮಾಡ್ತೀನಿ ಇನ್ ಮುಂದೆ ನೀ ಮಾಡಿದ್ದೆಲ್ಲ. ಮಾಡ್ರಿ. ಓಕೆ, ಲೈಟ್ ಆಫ್ ಮಾಡ್ಬೇಡ, ಕಾಣಂಗಿಲ್ಲ ನಾ ಇಲ್ಲಿದ್ರೆ. ನಗ್ತಿ ಕಲರ್ ಮೇಲೆ ಜೋಕ್ ಮಾಡ್ತಿ, ಕಲರ್ಸ್ ಮೇಲೆ ಜೋಕ್ ಮಾಡ್ತಿ. ಕೊಟ್ಟೆ ಅಂದ್ರೆ ನೋಡು ಒಂದು ಚಂಡಿಗೆ ಶೆಡ್ಯೂಲ್ಡ್ ಭಾಳ ರೊಕ್ಕ ಬರೋದವ. ಯಾಕಂದ್ರೆ ಹೆವಿ $300 $400 ತೊಗೊಳೋರು ಅದಾರೆ. ಇದನ್ನು ತೊಗೊಂಡು ಆದ್ಕೊಳ್ಳೆ ಮನಿ ತೊಗೋಬೇಕು ನಾವು. ಬಂದಾರ ನಮ್ಮ ಕಸ್ಟಮರ್ಸ್ ಇವನೇ ಇರ್ಬೇಕು ಗೈಸ್ ನಮ್ಮ ಕಸ್ಟಮರ್. ಇಲ್ಲ ನಾನು ಏನಪ್ಪ ಲುಡ್ವಿಗೆಲ್ಲ ಆರಾಮ? ಹೆಂಗೆ ನಡೆದ ಜೀವನ? ಏನು 7 ಕೊತ್ತಂಬರಿ ತೊಗೊಂಡಿಲ್ಲ, ಸೂಪರ್ ಕ್ರೇಜ್. ವಾಪಸ್ ಬಾ, ಇನ್ನೂ ಮಜಾ ಮಾಡಿಸ್ತೇನೆ ಅಂತೆ ಗೈಸ್. ಇಸ್ ವೆರಿ ಹ್ಯಾಪಿ. ಇವ ನಮ್ಮ ಫ್ರೆಂಡ್ ನೋಡ್ರಿ ಗೈಸ್, ಲುಡ್ವಿಗ್ ಅಣ್ಣ. ಇವ ಮಾರ್ಕೆಟ್ದಾಗ ಬಂದ ಅಂದರೆ ಹೆವಿ ರೊಕ್ಕ ತೊಗೊಂಡ್ಬಿಡ್ತಾನೆ. $300 ಬಂದೈತಿ, ಪಟ್ಟನ ಡಿಪಾಸಿಟ್ ಮಾಡಿಬಿಡೋಣ ATMದಾಗ. $780 ಆತ. 1200 ಮಟ್ಟ ರೊಕ್ಕ ಮಾಡೋಣ, ಆಮ್ಯಾಗ ಬಿಲ್ಡಿಂಗ್ ಬೈ ಮಾಡೋಣ. ಯಾಕಂದ್ರೆ ಅದಕ್ಕಿಂತ ಕಡಿಮೆ ಮಾಡಿಬಿಟ್ಟು ಅಂದ್ರೆ ಸೀನ್ ಆಗ್ಬಿಡ್ತೈತಿ. ಇಲ್ಲೂ ಬಂದಾರ ಕಂಪ್ಲೀಟ್ ಡೀಲ್. 6 ಬೇಕಂತ 6 ಕೊಟ್ಬಿಡೋಣ. ಓಕೆ ಗೈಸ್, ಇನ್ನೂ 1 ಟೈಮ್ ಮಾರಿಬಿಟ್ರೆ ಅಷ್ಟೇ ಮುಗೀತು ನೋಡ್ರಿ ನಾವು. ಐ ಗೆಸ್ ವಿ ಕ್ಯಾನ್ ಬೈ ದ ನ್ಯೂ ಹೋಮ್. ಅಲ್ಲೆಲ್ಲ ಸೆಟಪ್ ಮಾಡ್ಬೇಕಾ, ಡಿಪಾಸಿಟ್ ಮಾಡೋಣ. 245 ಸೂಪರ್ ಕ್ರೇಜಿ ಅಮೇಜಿಂಗ್ ಫನ್. $1,000 ಆತ. ಇನ್ನು 1-2 ಡೀಲ್ ಮಾಡ್ಬೇಕು ನಾವು ಅಷ್ಟೇ, ಅವಾಗ ನಮ್ಗೆ ಹೆವಿ ರೊಕ್ಕ ಬಂದ್ಬಿಡ್ತೈತಿ. ಈಗ ಇಲ್ಲೇ ಇವಂದು ರೊಕ್ಕ ಕೊಟ್ಬಿಡ್ತೀನಿ ತಡ್ರಿಪ್ಪ. ಕೊತ್ತಂಬರಿ ಬೀಜ ಕೊಡೋನ್ ರೊಕ್ಕ ಅಲ್ಲೇ ಇಡ್ಬೇಕು ನಾವು ಯಾವಾಗೂ ಹೋಗಿ. ಎಷ್ಟೈತೆ ಗೈಸ್? ಒಂದು 500 ತೆಗ್ಸ್ಕೊತೀನಿ. ಓಕೆ, 500 ತೆಗ್ಸ್ಕೊಂಡು ಅಲ್ಲಿ ಹೋಗೋ ಒಂದು ಏನು ಉದ್ರಿ ಐತಲ್ಲ ಅದನ್ನು ಕೊಟ್ಟು ಬಂದುಬಿಡ್ತೇನಂತ. ಓಕೆ, ಗನ ಫಿನಿಶ್ ದಿಸ್ ಉದ್ರಿ. ಓಕೆ, ಒಂದು ಆತ, ಒಂದು ರೊಕ್ಕ ಕೊಟ್ಟೆ. ಈಗ ವಾಪಸ್ ಇದನ್ನು ಹೋಗಿ ATMದಾಗ ಹಾಕ್ತೀನಿ. ಯಾಕಂದ್ರೆ ಮತ್ತೆ ನಾವು ಬೀಜಗಳನ್ನ ಆರ್ಡರ್ ಮಾಡ್ಬೇಕಂತಂದ್ರೆ ಅವ ATMದಾಗಿಂದ ತೊಗೊಳಂಗಿಲ್ಲ, ಅದ್ರ ಸಂಬಂಧ. ಇಲ್ಲಿ ಒಂದೊಂದು ಲೀಗಲ್ ಕೆಲಸಗಳೆಲ್ಲ ATMದಾಗಿಂದ ಹಾಕಾವು, ಒಂದೊಂದೇ ಇದ್ರೊಳಗಿಂದ ಹಾಕಾವು, ಅದ್ರ ಸಂಬಂಧ. 8 ಓಜಿ ಖುಷಿ ಬೇಕಂತ ಇವಂಗ ಗೈಸ್, ಇದನ್ನು ಕೊಡಬೇಕಪ್ಪ. 8 ಅಲ್ಲ 10 ತೊಗೊ ನೀನು. ನನಗೆ $430 ಕೊಡ್ತೇನಂದ ಗೈಸ್ ಅವ. ಡನ್. ಓಕೆ, ಕ್ರೇಜಿ ಆಗಿರೋದು ಸೆಟ್ ಆಗೈತಿ. ನಾವು ಹೋಗಿ ಚಿಟ್ಟಿಗೆ ಹೇಳಿ ಬರ್ತೇನೆ 10 ನಂಗೆ ಕೊತ್ತಂಬರಿ ಬೀಜಗಳು ಬೇಕಂತಂದು. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ ಇದು. ಕೈ ಚಿಟ್ಟಿನೂ ಕ್ರೇಜಿಯಾಗಿ ಕೆಲಸ ಮಾಡ ಅಂತ. ನೀ ಸಿಟಿ ಒಳಗೆ ಬಂದು ಅವ್ನು ಮೈಟಾಗಿ ಭಾಳ ಒಳ್ಳೆ ಕೆಲಸ ಮಾಡಿದೆ. ಸಿಟಿ ಅರ್ಜೆಂಟಾಗಿ 10 ಓಜಿ ಇದಾಗಬೇಕು ನನ್ನ ಕೊತ್ತಂಬರಿ. ಹೌದಾ, 1 ನಿಮಿಷ ತಡೀರಿ. ಅರ್ಜೆಂಟ್ ಆಗ್ಬೇಕು, ಅರ್ಜೆಂಟ್. ಹಾ ಹೇಳ. ಅರ್ಜೆಂಟಾಗಿ ಬೀಜನೂ ಬೇಕು ನೋಡ್ರಿ ನಮ್ಗೆ. ತಡಿ ಬೀಜ ತೊಗೊಂಡ್ ಬರ್ತೀನಿ. ಬಟ್ ನನಗೆ 10 ಕೊಡು, ನಾನು ಅದನ್ನು ತೊಗೊಂಡು ಹೋಗ್ತೀನಿ. ಇಲ್ಲಾಂದ್ರೆ ಅದು ಎಕ್ಸ್ಪೈರ್ ಆಕೈತಿ. ನಮ್ಮ ಹುಡುಗ ಅಲ್ಲಿ ಕೆಳ ಅಂತ. ಜಲ್ದಿ. ಓಕೆ ಗೈಸ್, ಇದು ನಮ್ಮ ದೊಡ್ಡ ಡೀಲ್ ಐತಿ, ಜಲ್ದಿ ಮಾಡ್ಬೇಕಿವ. ಪಟ್ ಅಂತಂದು ಪ್ಯಾಕ್ ಮಾಡೆ ಗೈಸ್. ಪ್ಯಾನಿಕ್ ಮಾಡ್ಸ ಅಂತನಪ್ಪ ಚಿಟ್ಟಿ. ಗೈಸ್, ನಮ್ಮ ದೊಡ್ಡ ಡೀಲ್ ಇದೆ ನಾವು ಬಂದಾಗಿಂದ ಸಿಟಿಗೆ.
ಇದು ಅವನಿಗೆ 15 ಕೊಟ್ಬಿಡ್ರಿ 10 ಜಾಗದಲ್ಲಿ, ಯಾಕಂದ್ರೆ ಅದ್ರ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ನೆಕ್ಸ್ಟ್ ಟೈಮ್ ಅವ್ನು ವಾಪಸ್ ಬರ್ಬೇಕಂದ್ರೆ ಏ ಬ್ರೋ ಹೆಂಗ್ ಬ್ರೋ ಇವ ಚಿಟ್ಟಿ ಕ್ವಾಲಿಟಿ ನೋಡ್ರಿ ಇದ ಮಾಡ್ಯಾನ ಸೀನ್ ರೆಡ್ ಕಲರ್ ಬಂದೈತೆ ಅದ್ರ ಮೇಲೆ ಬ್ರೋ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ದ ಕ್ವಾಲಿಟಿ ಬ್ರೋ. ನಮ್ಮ ಕೊತ್ತಂಬರಿ ಸರಿಯಾದ ಕ್ವಾಲಿಟಿ ಬರ ಅಂತಿಲ್ಲ ಇವರು. ಏ ಅಣ್ಣ ಸಾರಿ ಅಣ್ಣ, ಇದು 20 ತೊಗೊಂಬಿಡಾತ ಗೈಸ್. ನಾನು ಒಂದು 15 ಕೊಡ್ತೇನೆ, 10 ಕೇಳನವ ಬ್ರೋ. ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟು ಕಳಿಸಿದ್ವಿ ಗಾಯ್ಸ್, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಿತ್ತು ನಮ್ಮ ಕಸ್ಟಮರ್ಸ್. ಚಿಟ್ಟಿ ಚಿಟ್ಟಿ ಪ್ಲೀಸ್ ಬ್ರೋ, ಮಾಡಕ್ ಹೋಗ್ಬೇಡ ಹಂಗ, ಲೋ ಕ್ವಾಲಿಟಿ ಇದೆ. ಏನ್ ಮಾಡ ಅಂತೀನಿ ನೀನು? ಬೇರೆ ಕೊಟ್ಬಿಟ್ಟಿದ್ದ ಫರ್ಟಿಲೈಸರ್ ಕೊಡು ಅಂತಂದ್ರೆ ಹಾಳಾಗಿದ್ದದು ಬ್ರೋ. ಏನ್ ಬ್ರೋ ಛೇ ನಂಬಿ ಅದೇ ಎಕ್ಸ್ಟ್ರಾ ಪಾಟ್ಸ್ ತೊಗೊಂಡು ಹೋಗ್ಬೇಕಿತ್ತು ಹಚ್ಚಾಕ. ಅವ್ನಿಗೆ ಹೇಳಿ ಬರ್ಬೇಕಿತ್ತು ನಾನು. ಬಟ್ ಹೊಸ ಮನೆಗೆ ಹೋದ್ಕೊಳ್ಳೇನೆ ಹಾಕೋನು ಗೈಸ್ ಎಕ್ಸ್ಟ್ರಾ ಪಾಟ್ಸ್ಗಳು. ಸದ್ಯಕ್ಕೆ ಬೇಡ. ಇಲ್ಲಿ ಯಾರು ಹೋದಾಳಲ್ಲಿಕ್ಕಿ? ನಿಮಗೆ ಒಂದು ಇದು ಬೇಕ್ರಿ ತೊಗೋರಿ ಇದನ್ನು ಗೈಸ್. ಇಕ್ಕಿನೂ ಇಲ್ಲ. ಸಿಟಿ ಈಸ್ ಡೂಯಿಂಗ್ ಅ ವೆರಿ ಬ್ಯಾಡ್ ಜಾಬ್ ಆನ್ ದ ಬೆಳೆಸೋದು ಇದ್ರೊಳಗೆ. ಐ ಥಿಂಕ್ ಅವ್ಗೆ ಹೊಸದಲ್ಲ ಗೈಸ್, ಲೆಟ್ ಹಿಮ್ ಇಂಪ್ರೂವ್. ಅವ ಸ್ವಲ್ಪ ಇಂಪ್ರೂವ್ ಆಗಲಿ ಇದ್ರೊಳಗೆ. ಇಲ್ಲೇ ಐತಿ, ಇಲ್ಲೇ ಬಂದವು ಹೊಸ ಬೀಜಗಳು ನೋಡಿ ಗೈಸ್. ಇದೆ ಕೊತ್ತಂಬರಿ, ಹುಳಿ ಇರ್ತೈತಂತ ಈ ಕೊತ್ತಂಬರಿ ಅಂಥದ್ದಿರೋದು ಈಗ ನಮ್ಮ ಕಡೆ. ಈ ಹುಳಿ ಕೊತ್ತಂಬರಿ ಹಾಕಿ ಬೆಳೆಸಂತ ಹೇಳ್ತೇನೆ ಅವಂಗೆ. ತೊಗೊಂಬಿಡ್ಲಿ ಗೈಸ್ ಹೋಗಿ ಬಿಲ್ಡಿಂಗ್. ಹೊಸ ಬೀಜ ಬಂದಾವ ನೋಡ್ರಿ. ಸೂಪರ್ ಸೂಪರ್. ಮನಿ ತೊಗೊಂಡ್ಬಿಡ್ಲಿ, ಮನಿದ್ ರೊಕ್ಕ ಆಗೈತಿ. ಮನಿ ತೊಗೊಂತೀರಿ? ಹಾಂ ತೊಗೊಂಬಿಡ್ರಿ. ತೊಗೊಂಬಿಡ ಅಂದ್ರೆ ತೊಗೊಂತೀನಿ. 1200 ಐತಿ, ಇನ್ನ ಬೇಕಾ ಇಲ್ಲ ರೊಕ್ಕ? ಇನ್ನು ಏನಾರ ಅಷ್ಟೊಂದು ದುಡ್ಡು ಅದ ಐತಿ. ನೀಗ ತೊಗೊಂಡ್ರೆ ಚಟಿ ತೊಗೊಂಡ್ಬಿಡ್ತೇನೆ ನೋಡೋಣ. ಇನ್ನೂ ಒಂದು ಡೀಲ್ ಬಂದೈತಿ, ಮಾಡಿ ಬರಲಿ. $180 ಕೆಳ ಅಂತಾಳೆ ಆಕಿಗೆ. 6 ಕೊಡ್ತೇನೆ, $60-70 ಮಾರ್ತೇನೆ ನಾ. ಎಲ್ಲರೂ ತೊಗೊಳ ಅಂತಾರಪ್ಪ ಗೈಸ್, ಎಲ್ಲರೂ ತೊಗೊಳ ಅಂತಾರೆ. ಬಟ್ ನಮ್ಮ ಕ್ವಾಲಿಟಿ ಸರಿ ಇಲ್ಲ, ಅದು ಸೀನ್ ಆಗೈತಿ ಈಗ. ಅದು ವಿ ನೀಡ್ ಅ ಗುಡ್ ಕ್ವಾಲಿಟಿ ಬ್ರೋ. ನೀನು ಕ್ವಾಲಿಟಿನ ಭಾಳ ಸೀನ್ ಮಾಡ ಅಂತೀರಿ ಬ್ರೋ. ಪ್ಲೀಸ್ ವರ್ಕ್ ಆನ್ ದ ಕ್ವಾಲಿಟಿ ಚಿಟಿ. ವಿ ನೀಡ್ ಟು ಟಾಕ್ ಅಬೌಟ್ ದಿಸ್. ಪ್ಲೀಸ್ ಅರ್ಥ ಮಾಡ್ಕೋ. ಕ್ವಾಲಿಟಿ ಸರಿ ಬರಲಿಲ್ಲ ಅಂದ್ರೆ ನಮ್ಮ ಕಸ್ಟಮರ್ಸ್ ಯಾರು ಹೋಗ್ಬಿಡ್ತಾರೆ ವಾಪಸ್. ನೀವು ಕೊಟ್ಟಿರೋ ಕ್ವಾಲಿಟಿ ಭಾಳ ಹಿಂಗೆ ಥರ್ಡ್ ಕ್ಲಾಸ್ ಐತಿ. ಸ್ವಲ್ಪ ಏನಾದರೂ ಮಲ್ಕೊಳ್ಳೋದು ಬಿಟ್ಟು ಕರೆಕ್ಟಾಗಿ ಕೆಲಸ ಮಾಡಿ. ಇವಾಗ ನೋಡ್ರಿ ನಮ್ಮ ಕೈ ಚಳಕ ಈಗ ಹೆಂಗ್ ಬರುತ್ತೆ ಅಂತ. ಕೈ ಚಳಕ ಸ್ವಲ್ಪ ಬೆಳಕ ಅಲ್ಲೇ ಕಸ್ಟಮರ್ಸಿಗೆ ಎಕ್ಸ್ಟ್ರಾ ಕೊಟ್ಟು ಬರೋದಾಗ ಅಂತೈತೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ಕೆ. ಪ್ಲೀಸ್ ಎಂತಿಂಥವ್ರು ದೋಸ್ತಿ ಮಾಡಿಬಿಡ್ಬೇಕಾಕೈತೆ ನೋಡ್ರಿ. ಕರೆಕ್ಟಾಗಿ ಕೆಲಸ ಮಾಡ ಅಂತಿಲ್ಲ, ಅವ್ರಿಗೆ ಇಷ್ಟನಾಗ ಅಂತಿಲ್ಲ. ಇದಕ್ಕೆ ಗೈಸ್ ನಮ್ಮ ಕಸ್ಟಮರ್ ಇವರೇ. ಡೀಲ್ ತೊಗೋರಿ 6 ಕೆಳ ಅಂತಾರೆ, ನಾನು ಎಕ್ಸ್ಟ್ರಾನ ಕೊಟ್ಬಿಡ್ತೇನಂತ. ಏನು ಮಾಡಕ್ಕೆ ಬರೋಂಗಿಲ್ಲ ಗೈಸ್, ಸ್ವಲ್ಪ ಹೋದ್ರೂ ಹೋಗ್ಲಿ ಎಕ್ಸ್ಟ್ರಾ. ಅವ್ರು ನಮ್ಮ ಕಸ್ಟಮರಾಗಿ ಉಳ್ಕೋಬೇಕಲ್ಲ ಲಾಂಗ್ ಟರ್ಮಾಗಿ, ಅದು ಮ್ಯಾಟ್ರ್ ಆಗೋದು ನಮ್ಗೆ. ನೋಡ್ರಿ ಆಕಿ ಬರೀ 90. ಓಕೆ ಗೈಸ್, ನಾವು ಹೋಗಿ ಏನು ಮಾಡ್ತೀನಿ, ಹೊಸ ಮನೆ ತೊಗೊಂಡ್ಬಿಡ್ತೀನಿ. ಸಿಟಿಗೆ ಹೇಳ್ಬರ್ತೀನಿ ಹೊಸ ಮನೆ ತೊಗೊಳೋಣ ಅಂತಂದು. ಇಲ್ಲ ಅಂತಂದ್ರೆ ಬೆಳಿಗ್ಗೆ ತೊಗೊಂಡ್ಬಿಡೋಣ, ಮಲ್ಕೊಂಡಿದ್ದೆ ಬೆಳಗ್ಗೆ ಬೆಸ್ಟ್. ಯಾಕಂದ್ರೆ ಬೆಳೆದಿಂಗಳ ಬಾಲೆ ಬೆಳಗ್ಗೆ ಬರೋದಲ್ಲ, ಅದಕ್ಕೆ ಸಿಟಿ ಐ ಥಿಂಕ್ ವಿ ನೀಡ್ ಟು ಸ್ಲೀಪ್ ಬಿಕಾಸ್ ಬೆಳಗ್ಗೆ ಹೋಗಿ ಮನೆ ತೊಗೋಬೋದು ನಾವು ಹೊಸದು. ಇದು ಭಾಳ ಕಂಜೆಸ್ಟೆಡ್ ಐತಿ. ಮಲ್ಕೊಂಬಿಡೋಣ ಇಲ್ಲಿ. ನಂದದ ಹೊಸ ಮನಿ. ಹಾಂ, ನಮ್ಮ ಕಾಕ ನೆಲ್ಸನ್ ಕೊಟ್ಟು ಕಳಿಸಿದ್ದ ರೊಕ್ಕ. ನಾ ತೊಗೊಂಡು ಬಂದೀನಿ, ನಾ ಮಾಡಿಸ್ಕೊಡ ಅಂತೀನಿ ಇದೆಲ್ಲ. ಬಾ ಅಲ್ಲಿ ಮಲ್ಕೋ ಬಾ, ಆಮ್ಯಾಗ ಇನ್ನೊಂದು ಮನೆ ತೊಗೊಂಡಾದ್ಮೇಲೆ ಯೋಚನೆ ಮಾಡೋಣ. ಇದು ಎಲ್ಲಿಟ್ಟಾನ ನೋಡ್ರಿ ಗೈಸ್ ಇವ. ನನಗೆ ಎಲ್ಲಿ ಮಕ್ಕೊಳಕ್ಕೆ ಜಾಗನೂ ಇಲ್ಲ, ಏನೇನೋ ಮಾಡ್ತಾನಿವ. ಮಲ್ಕೋ ಅಲ್ಲಿ ಹೋಗಿ ಹೊಸ ಮನೆ ತೊಗೊಂಡ್ಬರೋಂಬಾ. ಸಾಮಾನು ಶಿಫ್ಟ್ ಮಾಡ್ಬೇಕು ನಾವು. ಓಕೆ ಬಾ ರೆಡಿ, ಲೆಟ್ಸ್ ಗೋ ಗೈಸ್. ಹೊಸ ಮನೆಗೆ ಹೋಗಿ ಹೊಸ ಮನೆ ತೊಗೊಂಡು ಹೊಸ ಮನೆಗೆಲ್ಲ ಸಾಮಾನುಗಳನ್ನ ಶಿಫ್ಟ್ ಮಾಡ್ಬೇಕು ನಾವು. ಯಾಕಂದ್ರೆ ಇಲ್ಲಿಟ್ಟೇವಲ್ಲ ಸಾಮಾನುಗಳನ್ನ, ಅವೆಲ್ಲ ಚೇಂಜ್ ಮಾಡ್ಬೇಕಾ. $800 ಇದೆ, ಇಲ್ಲೇ ಇರೋದು ಇವ್ರ. ಹೊಸ ಮನೆ ಬೇಕಾಗಿತ್ತು ರೀ ನನಗೆ. $800. ರೊಕ್ಕ ತೊಗೊಂಡು ಬರ್ಬೇಕು, ಕೈ ಒಳಗೆ ಇರ್ಬೇಕಂತ ಕ್ಯಾಶ್ ತೊಗೊಂಬಿಟ್ರಿ. ಯಾಕಂದ್ರೆ ಹೋಗ್ಬೇಡ್ರಿ, ತಡೀರಿ. ಇಲ್ಲೇ 2 ನಿಮಿಷ ATMಗೆ ಹೋಗ್ಯಾರೆ, ಡ್ರಾ ಮಾಡ್ಕೊಂಡು ಬಂದ್ಬಿಟ್ರೆ ಒಂದೇ ಸೆಕೆಂಡ್. ವಾಪಸ್ ಹೋಗ್ಲಕ್ಕಿ. ಏನಾಗಲ್ಲ, ತಲೆ ಕೆಡಿಸ್ಕೊಬೇಡ, ಬರ ಅಂತೀನಿ. ಅಕ್ಕಾರ ಅದು ಮನಿ ಬೇಕಾಗಿತ್ತು ರೀ ನನಗೆ. $800. ಸೂಪರ್ ಕ್ರೇಜಿ ಅಮೇಜಿಂಗ್. ಬಾ ಹೋಗಂಬ, ಹೊಸ ಮನೆ ನೋಡ್ಕೊಂಬರ್ರ. ನಾ ಕಾಲಿಡ್ತೇನೆ ಬಲ್ಗಾಲ ಬಂದ್ಗಿಂದಿ ಒಳಗೆ ದಡ್ಡ ಅಂತಂದೆ. ನಂದು ಲಕ್ಕ ಚಲೋ ಐತಿ ಗೈಸ್. ಬಲ್ಗಾಲ ಇಡೋಣ, ಇಟ್ಟೆ. ಓಹ್ ಸ್ವಲ್ಪ ದೊಡ್ಡದೈತಿ. ನಂದು ಸಪ್ರೇಟ್ ಬೆಡ್ ಐತಪ್ಪ. ನಾನು ಅಲ್ಲಿ ಬೆಡ್ ತೊಗೊಂಡು ಬಂದು ಸಪ್ರೇಟಾಗಿ ಹಾಕೊಂತೇನೆ ಇಲ್ಲೇ. ಇಲ್ಲಾಂದ್ರೆ ಒಂದ್ರ ಬೆಡ್ ಮೇಲೆ ಮಕ್ಕೊಂಡ್ರೆ ಸಾಕು ಗೈಸ್. ಯಾಕಂದ್ರೆ ನಾವು ಅಚೀವ್ಮೆಂಟ್ ಮಾಡ್ಬೇಕಲ್ಲ, ಅದಕ್ಕೆ
ಇಲ್ಲೆಲ್ಲ ಸೆಟಪ್ ಮಾಡ್ಕೋಬೋದು. ಓಕೆ, ಸಾಮಾನು ಶಿಫ್ಟ್ ಮಾಡ್ಬೇಕು ಗೈಸ್ ನಾವು ಅಲ್ಲಿಂದ ಇಲ್ಲಿಗೆ. ಎಲ್ಲ ಸಾಮಾನು ಶಿಫ್ಟ್ ಮಾಡೋಣ ಬರ್ರಿ. ಪಟ್ ಅಂತ ಸಾಮಾನು ಶಿಫ್ಟ್ ಮಾಡಿ ಇಲ್ಲೆಲ್ಲ ರೆಡಿ ಮಾಡ್ಬೇಕು ಬರ್ರಿ. ಮೂವ್ ದ ಗ್ರೋ ಟೆಂಟ್ಸ್. ಎಸ್ ಎಲ್ಲ ಇಲ್ಲೇ ನಾವು ಮೂವ್ ಮಾಡ್ಬೇಕೀಗ. 200 ರೂಪೀಸ್ ಐತೆ ನನ್ನ ಕೈ ಒಳಗೆ, ಇದನ್ನು ಒಳಗೆ ಇಟ್ಬಿಡ್ತೇನೆ. ಆಮ್ಯಾಗ ಕೊಡೋಣಂತ ಜನರಿಗೆ. ಈಗ ಸದ್ಯದ ಮಟ್ಟಿಗೆ ಶಿಫ್ಟ್ ಮಾಡಿಬಿಡೋಣಂತ. ನಮ್ಮ ಗೋಲೇ ಇದಿತ್ತು. ಡಿಪಾಸಿಟ್ 200. ಮೆಸೇಜ್ಗಳು ಹೆವಿ ಬರ ಅಂತಾವ. ಓಜಿಗೆ ಇಷ್ಟು ಬೇಕು, ಕೌಂಟ್ರ್ ಆಫರ್ ಮಾಡಿ 6ಗೆ ಹೇಳಿ ಒಂದು ಶೆಡ್ಯೂಲ್ ಮಾಡೋಣ. ಏನು ಮಾಡೋಣ ಗೈಸ್, ನೈಟಿಗೆ ಮಾಡಿಬಿಡ್ತೀನಿ. ನಾವು ಸ್ವಲ್ಪ ಶಿಫ್ಟು ಮಾಡೋದೈತಲ್ಲ ಅದ್ರ ಸಂಬಂಧ. ಇಲ್ಲಿ ನೋಡ್ರಿ, ಇಲ್ಲಿ ಇಟ್ಟಿದ್ದೀನಿ 5ದಲ್ಲಿ ನಮ್ದು ಒಳ್ಳೆ ಮಾಲ್ ಶಿಟ್, ಒಳ್ಳೆ ಕೊತ್ತಂಬರಿ ಮಾಲ್. ಹಾಂ ಅದೇ ಒಳ್ಳೆ ಕೊತ್ತಂಬರಿ ಮಾಲ್ ಸೈಗೆ ಐತಿ. ಹಾಂ ಅದೇ ಅಂದ್ರೆ ಗೈಸ್ ಇವ ಒಳ್ಳೆ ಕೊತ್ತಂಬರಿ ಮಾಲ್ ಅಂತ ಹೇಳ ಅಂತಾನೆ. ನಾನು ಇವನ್ ತೊಗೊಂಡೇನಿ, 3 ತೊಗೊಂಡೇನಿ. ಅದನ್ನ ತೊಗೊಂಡು ಬಂದ್ಬಿಡ. ಟಿ ವಿ ಏನು ಬೇಡ, ಟಿ ವಿ ಇಲ್ಲೇ ಇರಲಿ. ರ್ಯಾಕ್ಸ್ ತೊಗೊಂಡೇನಿ. ಆಮೇಲೆ ಮಿಕ್ಸಿದ ಪ್ಯಾಕೇಜಿಂಗ್ ಸ್ಟೇಷನ್ ತೊಗೊಂಡೇನಿ ನಾನು. ಇವನು ಹೋಗಿ ಇಟ್ಟು ಬಂದ್ಬಿಡೋನಲ್ಲಿ. ನಾ ಸ್ಟೋರೇಜಲ್ಲಿ ಇದ್ದಿದ್ದೆಲ್ಲ ಐಟಮ್ ತೊಗೊಂಬರ ಅಂತೀನಿ, ನೆಕ್ಸ್ಟ್ ಸ್ಟೋರೇಜ್ ತೊಗೊಂಬರ್ತೀನಿ. ಹಾಂ ಓಕೆ ಗೈಸ್, ಹಿಂಗೆ ಮಾಡಿ ಎಲ್ಲ ಸೆಟ್ ಮಾಡ್ಬೇಕು ನಾವು ನೀಟಾಗಿ. ಇಲ್ಲೇ ಪ್ಯಾಕೇಜಿಂಗ್ ಇಲ್ಲಿ ಇಟ್ಬಿಡೋಣಂತ. ಓಕೆ, ಸೂಪರ್ ಕ್ರೇಜಿ. ಅವನು ತೊಗೊಂಡ್ಬರ ಅಂತಾನೆ, ನಾನು ತೊಗೊಂಡ್ಬರ್ಬೇಕು ಇನ್ನೂ ಹೋಗಿ. ನೀಟಾಗಿ ಪ್ಯಾಕೇಜ್ ಮಾಡ್ಬೇಕಾ. ಇನ್ನೂ ಸ್ವಲ್ಪ ಪಾಟ್ಗಳು ಹಚ್ಬೇಕು ನಾವು ಈಗಲ್ಲೇ, ಯಾಕಂದ್ರೆ ಆ ಪಾಟ್ ಒಳಗೆ ಬರೋದಲ್ಲ ಈ ಕೊತ್ತಂಬರಿ ನಮ್ದು, ಅದ್ರ ಸಂಬಂಧ. ಇವನ್ ತೆಗಿಬೇಕು ಗೈಸ್. ಇದ್ರೊಳಗೆ ಮಣ್ಣು ಐತಿ. ಇದನ್ನ ಹೆಂಗೆ ಬಂತು, ಇದು ಬಂತ, ಇದು ಬಂತ. ಡಸ್ಟ್ಬಿನ್ನು ಬೇಕು ನಮಗೆ. ಇದ್ರೊಳಗೆ ಟ್ರ್ಯಾಶ್ ಐತಂತ. ಓಕೆ, ಟ್ರ್ಯಾಶ್ ತೆಗೆದುಬಿಡ್ಲಿ ಇದ್ರಾಗಿಂದ. ಅದನ್ನು ತೊಗೊಂಡು ಹೋಗ್ಬಿಡ್ತೇನೆ ನಾ ಅಲ್ಲೇ. ಕಸದ ಬುಟ್ಟಿ ಒಂದು ತೊಗೊಂಡೋಗ್ಬಿಡ್ತೀನಿ. ಮತ್ತೇನಾರ ಬಿಟ್ಟಿನ ಮನ್ಯಾಗ ಬೆಡ್ ಐತಿ, ಬಟ್ ಏನಾರ ಇಂಪಾರ್ಟೆಂಟ್ ಇತ್ತಂದ್ರೆ ಇಲ್ಲಿ ಬಂದು ಇಟ್ರ ಹೌದಿಲ್ಲ, ಸ್ಟೋರೇಜ್ ಗತೆ ಯೂಸ್ ಮಾಡಿಬಿಡೋಣಂತ ಅದನ್ನ ಅಷ್ಟೆ. ಸಿಟಿಗೆ ಸ್ವಲ್ಪ ಪಟ್ ಪ್ಯಾಕ್ ಮಾಡೋದು ತರಬೇಕಾ. ನಮ್ದು ಮತ್ತೊಂದು ದೊಡ್ಡ ಡೀಲ್ ಐತಲ್ಲ 6 ಇದ್ರದ್ದು, ಅದ್ರ ಸಂಬಂಧ. ಸಿಟಿ ಒಂದು ಸ್ವಲ್ಪ ಅರ್ಜೆಂಟ್ದಾಗ ಪಟ್ ಪ್ಯಾಕ್ ಮಾಡ್ಬೇಕು ನೀನು, ಯಾಕಂದ್ರೆ ವಿ ಹ್ಯಾವ್ ಒನ್ ಮೋರ್ ಕ್ರೇಜಿ ಆಗಿರೋ ಡೀಲ್. ಗೈಸ್ ಇಲ್ಲಿ ತೊಗೊಂಡು ಬಂದಿದ್ದು ಇದನ್ನು ನೀಟಾಗಿ ಇಡಬೇಕು, ವ್ಯವಸ್ಥೆ ಮಾಡ್ಬೇಕು ಇವು. ಓಕೆ ಡನ್. ರೆಡಿ ಆಗ್ಯಾವ? ರೆಡಿ ಅದಾವ ಯಾವ್ರೇ? ರೆಡಿ ಇಲ್ಲ, ರೆಡಿ ಮಾಡಬೇಕು. ಇಲ್ಲಿ ಪ್ಯಾಕ್ ಮಾಡ್ಬೇಕಷ್ಟೇ. ತೊಗೊಂಬನ್ನಿ, ಪ್ಯಾಕ್ ಮಾಡ್ತೀರಾ? ಪ್ಯಾಕ್ ನೀವು ಮಾಡ, ನಾನು ಮಾಡ್ತೇನೆ ತರಿ. ಎಲ್ಲೈತಿ? ಅಲ್ಲಿ ಇಟ್ಟಿದ್ದೀನಿ ನೋಡ್ರಿ, ಎಲ್ಲ ಐಟಮ್ ಇಟ್ಟಿದ್ದೀನಿ, ಬರೀ ಕವರಲ್ಲಿ ಹಾಕಿ ಕೊಡೋದಷ್ಟೇ. ಓಕೆ ಗೈಸ್, ಕವರ್ದಾಗ ಹಾಕ್ಬೇಕಿವ. ಇವು ಚಲೋ ಐತೆ ನೋಡ್ರಿ ಕ್ವಾಲಿಟಿ. ಈ ಚಲೋ ಮಾಡಿ ಅನ್ಸಿಟ್ಟಿ. ಲಾಸ್ಟ್ ಟೈಮ್ ಮಾಡಿರೋದು ಬಕ್ವಾಸ್ ಇತ್ತು ಗೈಸ್, ಇಟ್ ವಾಸ್ ವರ್ಸ್ಟ್. ಓಕೆ ಇದೇನು ಮಜಾ ಬರ್ತೈತೆ ಹೇಳ್ರಿ ಗೈಸ್ ಪ್ಯಾಕ್ ಮಾಡೋಕೆ, ಸ್ಯಾಟಿಸ್ಫ್ಯಾಕ್ಷನ್ ಇದು ಒಳಗೆ ಹೋಗೋಲೆ. ಬಟ್ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಏನಾರ ಇರಬೇಕಿತ್ತಲ್ಲ ಪ್ಯಾಕಿಂಗಿಗೆ. ಮೇ ಬಿ ನಮ್ಮ ಕಡೆ ರೊಕ್ಕ ಬಂದು ಆದ್ಮೇಲೆ ಬರ್ತಾವೆ ಇರಬೇಕು. ಎಷ್ಟು 20 ಅದಾವನ ಇವು? 20 ಪ್ಯಾಕ್ ಮಾಡೋ ಅಂತ ನಾನೀಗ. ನೈಸ್ ಎಷ್ಟು ಅದಾವ ನೋಡ್ರಿ ಕೊತ್ತಂಬರಿ ಇವ. ಇದು ಒಳಗೆ ಹೋಗ್ಬೇಕಾ? ಹಾಂ, ಇದು ಒಳಗೆ ಹೋಗ್ಬೇಕಾ? ಇದು ಒಳಗೆ ಎಲ್ಲ ಐಟಮ್ ಬಂದ್ವಾ ಇಲ್ಲಿ? ಹಾಂ ಬಂದ್ವು. ನಾ ಸ್ವಲ್ಪ ಶಾಪಿಂಗಿಗೆ ಹೋಗ್ಬರ್ಲಿ. ಗೈಸ್ ಫೋನ್ ಬರತೈತಿ, ನಮ್ಮ ಕಾಕಾರ ಫೋನ್ ಹಚ್ಚ ಅಂತಾರೆ ಇರ್ಬೇಕು. ಎಲ್ಲೈತೆ ಫೋನ್? ಹಲೋ, ನಿನಗೆ ಚಲೋ ಬೇಸ್ ಆಗೈತಿ. ಈಗ ನೀನು ಒಳ್ಳೆ ಕ್ಯಾಶ್ ತೊಗೊಳ ಅಂತಿ, ಬಟ್ ನಿನಗೆ ಇನ್ನೂ ಕಸ್ಟಮರ್ಸ್ ಮ್ಯಾನೇಜ್ ಮಾಡೋಕೆ ಒಂದು ಥಿಂಗ್ಸ್ ಬೇಕು. ಅದ್ರ ಸಂಬಂಧ ನಾನು ಡೀಲರ್ ಅಂತಂದು ಬೆಂಜಿ ಕೋಲಮನ್ ಅಂತದಾನೆ. ಐ ಥಿಂಕ್ ಅವ ನಿಂಗೆ ಹೆಲ್ಪ್ ಮಾಡ್ತಾನೆ. ಆ ಡೀಲರ್ಗೆ ನೀನು ಏನಾದರೂ ಹೋಗಿ ಎಲ್ಲ ಕೊಟ್ಬಿಟ್ಟು ಅಂತಂದ್ರೆ ಅವ್ರನ್ನ ಬೆಂಜಿ ಸೆಲ್ಲಿಂಗ್ ಒಂದು ಗೈಸ್ ನಮ್ಮ ಕಡೆ ಏನೋ ಡೀಲರ್ ಅದಾನಂತ ಬೆಂಜಿ ಅಂತಂದು ಇಲ್ಲಿ ನೋಡ್ರಿ ಇಲ್ಲೇ. ರೀಸ್ ಅ ಫ್ರೆಂಡ್ಲಿ ಸ್ಟೇಟಸ್ ವಿತ್. ಓ ಗೈಸ್ ನಾವು ಏನು ಮಾಡ್ಬೇಕು ಹೇಳ್ರಿ, ಬೆಂಜಿ ಡೀಲರ್ ಅನ್ನೋ ಒಬ್ಬನ ಅನ್ಲಾಕ್ ಮಾಡೋಕೆ ಕಾಂಟ್ಯಾಕ್ಟ್ಸ್ ಒಳಗೆ ಹೋಗಿ ಲುಡ್ವಿಗೆ ಮತ್ತು ಅವ್ರಿಗೆಲ್ಲ ಫುಲ್ಲು ಕ್ಲೋಸ್ ಆಗ್ಬೇಕಂತ ಬ್ರೋ. ಇವ್ರಿಗೆಲ್ಲ ಎಲ್ಲದಾರ ಇವ್ರು ಲುಡ್ವಿಗೆಲ್ಲದಾನ. ಕೈಲ ಅದನ್ನ ಇಲ್ಲ, ಕೋಲ್ ಅದಾಳೆ, ಖ್ಯಾತಿ ಅದಾಳೆ, ಲುಡ್ವಿಗೆಲ್ಲದ ನಮಗೆ ಇಲ್ಲದ ನೋಡ್ರಿ. ಇವ್ನಿಗೆ ಇಲ್ಲಿ ಮಠ ತೊಗೊಂಡೋಗ್ಬೇಕು ನಾವು. ಒಳ್ಳೇದು ಕೊತ್ತಂಬರಿ ಕೊಟ್ಟು ಇವಂಗೊಬ್ಬಂಗೆ. ಆಮೇಲೆ ಸ್ಯಾಮ್ಗಿಲ್ಲ, ಪೀಟ್ರಿಗಿಲ್ಲ, ಜೆಸ್ಸಿ ಇಲ್ಲ, ಬೆತ್ ಅಂತದಾಳು ಗೈಸ್. ಅಕ್ಕಿಗೊಬ್ಬಕ್ಕಿ ಕೊಡ್ಬೇಕು ನಾವು. ಬೆತ್ತು ಇಲ್ಲ, ಬೆತ್ತಲ್ಲದಾಳು. ಬೆತ್ ಅನ್ಲಾಕ್ ಆಗಿಲ್ಲ ನಮ್ದು ಇನ್ನೂ. ಬೆತ್ ಅನ್ಲಾಕ್ ಆಗಿಲ್ಲ. ಇವ್ರು ಅನ್ಲಾಕ್ ಆದ ಕೂಡ ಅವ್ರು ಅನ್ಲಾಕ್ ಆಕ್ಕಾರ ನಮಗೆ. ಓಕೆ ಇನ್ನೊಂದು ಮೆಸೇಜ್ ಬಂತು ನನಗೆ.
ಗೋಜಿ ಬೇಕಂತಾನ ಅಂತಾನೆ ಇದನ್ನು ಜಾಸ್ತಿ ಮಾಡ್ತೇನೆ ನಾನು. ಆಮ್ಯಾಗ ಅವಂಗೆ $180 ತೊಗೊಂಬಿಡಪ್ಪ. ನಾಟ್ ಗೋನ್ ಹ್ಯಾಪನ್ ಬ್ರೋ. ನಮ್ಮ ಕಡೆ ಅಷ್ಟಿಲ್ಲ ಬ್ರೋ. ವಾಟ್ ಆರ್ ಇಸ್ ಸೇಯಿಂಗ್ ಬ್ರೋ. ಪೊಟೆನ್ಷಿಯಲ್ ಕಸ್ಟಮರ್ಸ್ ಅದಾರನೇ ನಾವು ಅನ್ಲಾಕ್ ಮಾಡೋಕೆ. ಓಕೆ ಗೈಸ್, ಐ ಥಿಂಕ್ ನಾ ಪೊಟೆನ್ಷಿಯಲ್ ಕಸ್ಟಮರ್ಸಿಗೆ ಸ್ವಲ್ಪ ಕೊಟ್ಟು ಬಂದುಬಿಡ್ತೀನಿ. ಯಾಕಂದ್ರೆ ಇನ್ನೂ ರೊಕ್ಕ ಆಗ್ಬೇಕಂದ್ರೆ ನಮ್ಮ ಪೊಟೆನ್ಷಿಯಲ್ ಕಸ್ಟಮರ್ಸ್ ಇಂಪಾರ್ಟೆಂಟ್ ಅದಾರ. ಅವ್ರನ್ನ ಅನ್ಲಾಕ್ ಮಾಡ್ತಾನೆ ಇರ್ಬೇಕು ನಾವು. ಇಲ್ಲೇ ಅದಾರ ಇವ್ರು ಇಬ್ಬಿಬ್ರು, ಇಲ್ಲೇ ಅದಾರ. ಇವರಿಬ್ರಿಗೂ ಒಂದೊಂದು ಕೊಟ್ಟು ಬಂದುಬಿಡ್ತೇನೆ. ಯಾಕಂದ್ರೆ ಭಾಳ ಚಲೋ ಐತಿ ಇರೋದು ನಮ್ಮ ಕಡೆ. ಅದ್ರ ಸಂಬಂಧ ಇದು ಪೊಲೀಸ್ ಆಫೀಸರ್ನ ಗೈ ಸರ್ಚ್ ಮಾಡ ಅಂತಾರಪ್ಪ. ಇದು ಕಾಣಬಾರ್ದು ಅವ್ರಿಗೆ. ಹಿಂದದಾರ ಅವ್ರು ನಮ್ಮ ಕಸ್ಟಮರ್ಸ್. ಎಲ್ಲದಾರ ನಮ್ಮ ಕಸ್ಟಮರ್ಸು. ಕ್ರೇಜಿ ಫನ್ ಅಮೇಜಿಂಗ್. ರೈಟ ಲೆಫ್ಟ್ ಇಲ್ಲದಾಳಲ್ಲ ಈಕಿನ ನಮ್ಮ ಕಸ್ಟಮರ್. ಈಕಿನ ಈಕಿ ಅಲ್ಲ ನಮ್ಮ ಕಸ್ಟಮರ್. ಈಕಿನ ನಮ್ಮ ಕಸ್ಟಮರ್ ಅಲ್ಲ ಈಕಿನ. ಓ ಪೆಗಿ ಗೈಸ್ ನಮ್ಮ ಕಸ್ಟಮರ್. ಓಕೆ ಆಕಿ ಕೊಟ್ಟೆ ಒಂದು ಸ್ಯಾಂಪಲ್. ಪ್ಲೀಸ್ ನಮ್ಮ ಕಸ್ಟಮರ್ ಆಗ್ಬಿಡ್ವಾ. ಇಷ್ಟ ಆಗ್ಲಿಲ್ಲಕಿ ನಮ್ಮ ಕಸ್ಟಮರ್. ಏನಾಗ ಅಂತೈತಿ ಎದಕ್ಕೆ ನಮ್ಮ ಕಸ್ಟಮರ್ಸ್ ಆಗವಲ್ರಿ ಗೈಸ್. ಇವ್ರು ಏನೋ ಸೀನಾಗ ಅಂತೈತಿ. ಇದು ನಮ್ದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಐತಿ. ಈಗ ನಮ್ಗೆ ಇವ್ರು ಕಸ್ಟಮರ್ ಆಗ್ಬೇಕು ನಮ್ದು. ಈಕಿ ಬೆತ್ ಈಕಿನ ಗೈಸ್. ಈಕಿನೂ ಆಗಲ್ಲ. ಈಕಿ ಕೊಟ್ಟೆ ಗೈಸ್. ಈಕಿಗೂ ಇಷ್ಟ ಆಗಲಿಲ್ಲ ಅದು. ಐ ಡೋಂಟ್ ನೋ ವಾಟ್ಸ್ ಹ್ಯಾಪ್ನಿಂಗ್. ಇವಂಗ ಗೈಸ್ ಏನು ಮಾಡೋಣ, ಡೈರೆಕ್ಟಾಗಿ ಕೊಟ್ಬಿಡ್ತೇನೆ ಇವಂಗೆ ನಾನು. ಇವ ಲುಡ್ವಿಗೆ ಇವನ್ನಾದ್ರೂ ನಾವು ಫ್ರೆಂಡ್ ಮಾಡ್ಕೋಬೇಕು ಹೆಂಗಾರೆ ಮಾಡಿ ಈಗ. ಯಾಕಂದ್ರೆ ಇವ್ನು ಫ್ರೆಂಡ್ಲಿ ಇದಕ್ಕೆ ಮೀಟ್ ಆಗ್ಬೇಕಂತಲ್ಲ, ಅದ್ರ ಸಂಬಂಧ. ಎಲ್ಲದನಪ್ಪ ಈ ಏನೋ ಐತಿ ಗೈಸ್ ಸೀನ್. ಸಮಥಿಂಗ್ ಈಸ್ ಗೋಯಿಂಗ್ ವೆರಿ ವೆರಿ ರಾಂಗ್ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎನಿ ಮನಿ. ಎಲ್ಲ ಖರ್ಚಾಗೈತಿ ಈಗ. ಅವ ಚಿಟ್ಟಿಗೆ ಹೋಗಿ ಕೇಳ್ಬೇಕು ಏನು ಮಾಡ್ದ ರೊಕ್ಕ ಅಂತ. ಬರೀ $14 ಐತೆ ನಮ್ಮ ಪಾಕೆಟ್ದಾಗ. ಇಲ್ಲಿ ನಮ್ಮ ಕಸ್ಟಮರ್ಸು ಆಗ ಅಂತಿಲ್ಲ. ಕ್ರೇಜಿ ಫನ್ ಅಮೇಜಿಂಗ್ ಅನ್ಕೋರಿ ನೀವು. ಇಲ್ಲದಲ್ಲ ಇವ. ಅಣ್ಣ ನೀ ನಮ್ಮ ಫ್ರೆಂಡ್ ಆಗಪ್ಪ, ಒಂದು ಸ್ವಲ್ಪ ಜಾಸ್ತಿ ತೊಗೋ ನಮ್ಮ ಕಡೆ. ಗೈಸ್ 3 ಕೊಟ್ಬಿಡ್ತೇನೆ ಇವಂಗೆ. ಅದ ಸ್ವಲ್ಪ ಒಳ್ಳೆ ಕಸ್ಟಮರ್ ಆಗಲಿ ನಮ್ಮ ಜೊತೆ. 88%. ಇನ್ನೂ ಸಮಥಿಂಗ್ ಇಸ್ ರಾಂಗ್. ಐ ಡೋಂಟ್ ನೋ ವಾಟ್ ಈಸ್ ರಾಂಗ್. ಓ ಇದಲ್ಲಲ್ಲ ನಮ್ಮ ಮನಿ ಅದೈತಿ ಈಗ. ಚೇಂಜ್ ಆಗೈತಿ. ಚಿಟ್ಟಿಗೆ ಹೇಳ್ಬೇಕಾಯ್ತು ಇದನ್ನ ಹೋಗಿ ಪಟ್ಟಂತಂದು. ಏನೋ ತಪ್ಪಾಗ ಅಂತೈತಿ. ಏನೋ ಮಜ್ಗೂಟ ಮಾಡ್ಬೇಕು ನಾವು. ಡೆಪಾಸಿಟ್ $90. ಬರೇ $104 ಐತೆ ನಮ್ಮ ಕಡೆ. ಎಲ್ಲ ರೊಕ್ಕ ಖರ್ಚಾಗ್ಬಿಟ್ಟವು. ನಾವು ಓಜಿ ಅವನ್ನ ತರಿಸ್ಬೇಕನ್ನಿಸ್ತೈತಿ. ಇಲ್ಲಿ ನೋಡ್ರಿ ರೆಡ್ ಪ್ಯಾರಾಸೈಟ್ ಅವರೇ, ನಾನು ಕ್ರೇಜಿ ಆಗಿರೋದು ಏನೇನೋ ತೊಗೊಂಬಂದಿಟ್ಟಿನಿ. ಅದಕ್ಕದೇ ನೀರು ಹಾಕತ್ತೆ ಎಲ್ಲದೂ. ಇವಾಗ ಇನ್ಮೇಲಿಂದ ಫುಲ್ ದುಡ್ಡು. ಏ ಅಲ್ಲಪ್ಪ, ಅಲ್ಲಿ ಯಾರು ಪೊಟೆನ್ಷಿಯಲ್ ಕಸ್ಟಮರ್ಸ್ ನಮ್ ತಗೊಳ ಅಂತಿಲ್ಲ. ಅವ್ರಿಗೆ ಬ್ಯಾಡ ಅಂತಾರ ಅವ್ರ ಸ್ಯಾಂಪಲ್ಗೆ. ಸಮಥಿಂಗ್ ಇಸ್ ರಾಂಗ್. ಬಿಕ್ಕಿದೆ ಮಾಡೋಣ. ಏನ್ ಮಾಡ್ಬೇಕ? ನಾನು ಒಬ್ಬಂದು ಜೇಬ್ ಕದಿಬೇಕಾದ್ರೆ ನಂಗೊಂದು ಟ್ಯಾಬ್ಲೆಟ್ ಸಿಕ್ಕಿತ್ತು. ಆ ಟ್ಯಾಬ್ಲೆಟ್ನ ಇದಕ್ಕೆ ಹಾಕ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಹೆಂಗ್ ಹಾಕ್ತಿ ಅದನ್ನ? ನೀನ್ ಟ್ಯಾಬ್ಲೆಟ್ ಎಲ್ಲಿ ಕಲಿಸ್ತಿ? ಅದನ್ನ ಮಿಕ್ಸಿ ಮಾಡ್ಬೇಕಲ್ಲ ನಾವು ಅದನ್ನ ನಾನು ಎಲ್ಲಿ ಮಾಡಬೇಕು ಹೆಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನೋಡ್ಕೊಂಬರ್ತೀನಿ. ನೀವು ಒಂದು 2-3 ಕಸ್ಟಮರ್ಸಿಗೆ ಮಾರ್ಬರ್ರಿ. ಅಷ್ಟೊಳಗೆ ನಾನು ಫಿಗರ್ ಔಟ್ ಮಾಡ್ತೀನಿ. ಆಚೆ ಹೋಗಿ ಯಾರ ಹತ್ರ ಮಾತಾಡ್ತೀನಿ. ಓಕೆ ಡನ್ ಗೈಸ್. ಅವಂಗೆ ಏನೋ ಟ್ಯಾಬ್ಲೆಟ್ ಸಿಕ್ಕೈತಿ, ಅವೇನೋ ಮಾಡ್ತೀನಿ ಅಂತ ಹೇಳ ಅಂತಾನೆ. ಯಾಕಂದ್ರೆ ನಮ್ದು ಯಾರು ತೊಗೊಳ ಅಂತಿಲ್ಲ ಗೈಸ್. ಸೀನ್ ಆಗ ಅಂತೈತಿ. ಇದು ಸಮಥಿಂಗ್ ಇಸ್ ರಾಂಗ್. ಆ್ಯಂಡ್ ಐ ಗೆಸ್ ಇದು ಇನ್ನೊಂದು ತರಿಸೋದು ಬೇಡಪ್ಪ, ಇದನ್ನ ತರಿಸೋಣಂತ ಓಜಿ. ಯಾಕಂದ್ರೆ ಅದು ಇನ್ನೊಂದು ಮಾಡಿದ್ರೆ ಅವ್ರು ತೊಗೊಳ ಅಂತಿಲ್ಲ. ಅವ್ರು ಸೀನ್ ಮಾಡ ಅಂತಾರೆ. ಅವ್ರು ಯಾರು ಎದಕ್ಕೆ ತೊಗೊಳ ಅಂತಿಲ್ಲ ಅನ್ನೋದು ಸೀನ್. ಇವ್ರು ಮುಂದೆ ಪೊಲೀಸರ ಮುಂದೆ ಪಿಕ್ ಪಾಕೆಟ್ ಮಾಡ್ಬೋದು ನಾನು ಬ್ರೋ. ಇವನ ಕಡೆ ಏನೂ ಇರೋಂಗಿಲ್ಲ ಬ್ರೋ. ಯಾವಾಗೂ ಪಿಕ್ ಪಾಕೆಟ್ ಮಾಡ್ಕೊಂಬರ್ದು ಅಂತ ಹೇಳ್ರಿ. ಒಂದು ಸ್ವಲ್ಪ ಹೋಗಿ ಅಡ್ಡಾಡ್ಕೊಂಡು ರೊಕ್ಕಾರೆ ಮಾಡ್ತೀನಿ ಗೈಸ್. ಯಾರಿಗೋ ಬೇಕಂತ. ಯಪ್ ಇನ್ನೂ ಒಂದು ಎಕ್ಸ್ಟ್ರಾ ತಗೋ. ಸೆಂಡ್ ಕ್ಯಾತಿಕಿ ನೈಟ ಕೊಡ್ಬೇಕು. ಓಕೆ ನಮಗೆ ಸ್ಟಾರ್ಟ್ ಆದ್ವ. ನಮ್ಮ ಕಸ್ಟಮರ್ ಇಲ್ಲೊಬ್ಬ ಬರ್ತಾನೀಗ ಗೈಸ್. ಹೆವಿ ದುಡ್ಡು ಮಾಡ್ಬೇಕು ಅನ್ಕೋರಿ. ಇಲ್ಲೊಬ್ರು ಕಸ್ಟಮರ್ ಬರಬೇಕಿತ್ತಲ್ಲ ನಮ್ದು. ಇನ್ನೂ ಬಂದಿಲ್ಲ ಕಸ್ಟಮರ್. ಹಾಂ ಈಕಿನ 5 ಬೇಕನ್ನ ಅಂತಾಳೆ. ನಾನು 5 ಕೊಡ್ತೀನಿ.
ಕಸ್ಟಮರ್ ಓಯಪ್ಪ ಜಾಸ್ತಿ ಕೊಡ್ಬೇಕಾಕೈತಲ್ಲಪ್ಪ ಬ್ಯಾರೆದು ಕೊಟ್ಟರು. ಓಕೆ 84% ಆತ ಗೈಸ್ ಹಾಕಿದೆ. ಇನ್ನೊಬ್ರು ಕೊಡ್ಬೇಕಾ? ಇನ್ನೂ ಎಷ್ಟು ಕೇಳಿದ್ದ ಇವ 6 ಕೇಳಿದ್ದ ಅಂತ. ಇನ್ನೂ ಬೇಕು ನಮಗೆ 6 ಬೇಕು. ಈ ಡೀಲ್ ಕಂಪ್ಲೀಟ್ ಆಕೈತಿಲ್ಲ ಡೌಟ್ ಬರೋದೈತೆ ನನಗೆ. ಚಿಟ್ಟಿ ಅದಾನ ಇಲ್ಲೇ ಇಲ್ಲ ಮಲ್ಕೊಂಡು ಹೇಳ್ಬೇಕು ಹೊಸವು ತೊಗೋಬೇಕು. ಚಿಟಿ 6 ಬೇಕು. 6 ಬೇಕು. ಓ ಆ್ಯಕ್ಚುಲಿ ಇಲ್ಲ, ಎಲ್ಲ ಬೆಳೀತಿದ್ದಾವೆ. ಮಲ್ಕೊಳಂಬ ಮಲ್ಕೊಂಡು ಹೇಳೋಣಂತ. ಅಲ್ಲಿ ಮಲ್ಕೊಂಡು ಬಿಟ್ರೆ ಇದು ಐ ಥಿಂಕ್ ನಮ್ಗೆ ಆ ಡೀಲ್ ವೇಸ್ಟ್ ಆಕೈತ. ಆ ಡೀಲ್ ಹೊಕ್ಕೈತ ಆದ್ರೆ ಇವತ್ತು ರಾತ್ರಿ ಆ ಡೀಲ್ ಹೋಗುತ್ತೆ ಅನ್ಸುತ್ತೆ. ಎಷ್ಟು 4 hours ಬೇಕು ಅದಕ್ಕೆ? ತಡೀರಿ, ಇಲ್ಲೇ ಕಾದ್ ಬಿಡೋಣ, ಬೆಳೆದೇ ಬಿಡುತ್ತಿದ್ನ. ಆಕೈತಿ ಆ ಡೀಲ್ ಗೈಸ್. ಅಂದ್ರೆ ವೇಟ್ ಮಾಡೋಣ ಅಂತ. ಇದು ಬೆಳೆದು ಬಿಡಲಿ. 81% ಆಗೈತಿ. ಇದು ಬೆಳೀತಂದ್ರೆ ಪಟ್ಟ ಕೊಟ್ಟು ಬಂದ್ಬಿಡೋಣ ಅಂತ. ಇಲ್ಲಿ ಪ್ಯಾಕೆಟ್ ತೊಗೊಂಡ್ಬಿಡ್ತೇನೆ ನಾನು. ಅದು ಸೋಲ್ ಡೀಸೆಲ್ ಮಾಡಕ್ಕೆ ಹೋಗ್ಬೇಡ. ಎಲ್ಲಿ ಹೋದ ಬ್ರೋ ಇವ? ಅದು ಹೇಳಬೇಕಿತ್ತು. ಎಲ್ಲರೂ ಓಡ್ ಹೋಗ್ಬಿಡ್ತಾನಲ್ಲವ. ಇವ್ ಪೊಲೀಸರು ಒಂದು ಬರ ಅಂತಾರೆ. ಇನ್ನೊಬ್ಬ ಅದನ್ನು ಇವನಿಗೂ ಎಕ್ಸೆಪ್ಟ್ ಮಾಡಿಬಿಡಲಿ. ಕೌಂಟ್ರ್ ಆಫರ್ ಕೊಟ್ಟು 5 ಕೊಡ್ತೇನಪ್ಪ. ಸ್ವಲ್ಪ ಜಾಸ್ತಿನ ತೊಗೊಂಬಿಡು. ಓಕೆ ಶೆಡ್ಯೂಲ್ ನೈಟ್. ಓಕೆ ಗೈಸ್ ಅವಂಗೆ 5 ಕೊಡ್ಬೇಕು. ಮಿಕ್ಕಿಗೆ ಇವಂಗೆ 6 ಟೋಟಲಾಗಿ 11 ಬೇಕು ಈಗ ನಮಗೆ. ಬೆಳೆದ್ವಾ? ಇನ್ನೂ 10% ಐತೆ ಗೈಸ್. 10% ಬೆಳಿಬೇಕದು. ಇದೇನು ಬ್ರೋ ಗಟ್ಟೆ ಟ್ಯಾಬ್ಲೆಟ್ ಐತನೇ ಇಲ್ಲೇ? ಗಟ್ಟೆ ಟ್ಯಾಬ್ಲೆಟನ್ನು ಏನೋ ಮಾಡ್ಬೇಕು ನಾವು. ಅದನ್ನ ಹೆಂಗೆ ಇದ್ರೊಳಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ನಾವು. ಅವಾಗ ಮಜಾ ಬರ್ತದೆ. ಚಿಟ್ಟಿ ಎಲ್ಲ ಹೊಲಸು ಮಾಡಿಬಿಡ್ತಾನೆ. ಇಲ್ಲೇ ಮಾಡಿ ಇಲ್ಲೇ ಒಗಿತಾನೆ ಗೈಸ್. ವಾ ಡಸ್ಟ್ಬಿನ್ ಇಡಾಕೆ ಹೋಗಿ ಸೀನ್ ಮಾಡಿಬಿಡ್ತಾನೆ. ಇದನ್ನು ತೊಗೊಂಡೆ. ಓಕೆ ಸೂಪರ್ ಕ್ರೇಜಿ ಪನ್ ಅಮೇಜಿಂಗ್. ಈ ಚಿಟ್ಟಿ ಹೊರಗೆ ಅಡ್ಡಾಡಬೇಡ ರಾತ್ರಿ ಆದಾಗ. ಓ ಆಗೈತೆ ಟ್ರಿಮ್ಮರ್ ಬೇಕು. ಕಟ್ ಮಾಡಿ ಕೊಡ್ತಾನೆ ಗೈಸ್. ನಾ ಪಟ್ ಅದು ಪ್ಯಾಕ್ ಮಾಡಿ ಕೊಟ್ಟು ಬರ್ಬೇಕು. ಟೋಟಲಾಗಿ 20 ಬೇಕಾ? 15 ಬೇಕಾಕವ ಈಗ. ಈಗಲೇ 15 ಬೇಕಾ? ಇದಾವೆ. ಆ್ಯಂಡ್ ಇದು ಬೇಡ. ಇನ್ನು ಹಾಕಕ್ಕೆ ಹೋಗ್ಬಿಡೋದು. ಓಜಿ ಬೇಕು ನನಗೆ. ಕೊತ್ತಂಬರಿ ಇದು ಬೇಡ. ಸೋರ್ ಇದು ಬೇಡ. ಇದು ವರ್ಕ್ ಆಗಂತಿಲ್ಲ. ಇವ್ರಿಗೆ ಇಷ್ಟ ಆಗಂತಿಲ್ಲ ಅದು. ಒಬ್ರಿಗೆ ಇಷ್ಟ ಆಗಂತೈತಿ, ಒಬ್ರಿಗೆ ಇಷ್ಟ ಆಗಂತಿಲ್ಲ ಇದು. ಓಕೆ ಇವಾದ್ವ ಇವನು ಕೊಟ್ಟು ಬರೋಂಬರಿ ಗೈಸ್. ಎಕ್ಸ್ಪೈರಿಂಗ್ ಸೂನ್. ಜಲ್ದಿ ಹೋಗಿ ಕೊಡ್ಬೇಕು ಇವನಿಗೆ. ಪಟ್ ಅಂತ ಆಗ್ಬೇಕು. ಇಲ್ಲೇ ಅದಾನಲ್ಲ ಇವ ಅಣ್ಣ. ಕಂಪ್ಲೀಟ್ ಡೀಲ್ ಗೈಸ್. ಒಂದು ಎಕ್ಸ್ಟ್ರಾನ ಕೊಡ್ಬೇಕು ನೋಡ್ರಿ ನಾವು ತಪ್ಪು ಕೊಟ್ವಿ ಅಂತಂದ್ರೆ. ಬಂದೈತಿ ಇಲ್ಲಿ ಜಿಗಿಬೇಕು. ಇಲ್ಲೊಬ್ಬ ಅದಾನ. ಕರ್ಫ್ಯೂ ಸ್ಟಾರ್ಟ್ ಆಕೈತಿ. ಅದಕ್ಕಿಂತ ಮೊದಲ ಕೊಡ್ಬೇಕು. ಯಾಕಂದ್ರೆ ಬ್ಯಾರೇದು ಕೊಡ ಅಂತಿದ್ವಲ್ಲ ನಾವು ಅದ್ರ ಸಂಬಂಧ. ಓಕೆ ಒಳಗೆ ಹಾಕೋಣ. ಹೆಂಗೋ ಮಾಡಿದ್ವಿ ಗೈಸ್. $678. ಸೂಪರ್ ಕ್ರೇಜಿ ಅನ್ಕೋರಿ ನೀವು. ಹೋಗಿ ಮಲ್ಕೊಳ್ಳೋಣ. ಡ್ರಾಪನ್ನು ತೊಗೊಂಡು ಬಂದುಬಿಡ್ಲಿ ಹೋಗಿ. ಇಲ್ಲೇ ಐತಂತ ಟ್ಯಾಟೂ ಶಾಪಿಂದ. ಹೊಸ ಬೀಜ ಬಂದವು ನಾವು ತೊಗೊಂಡು ಬರ್ಬೇಕು ಪಟ್ಟಂತ ಹೋಗಿ. ಹೊಸ ಬೀಜಗಳೆಲ್ಲದಾವು. ಮತ್ತೊಂದು ಬಂತು. ಎಕ್ಸೆಪ್ಟ್ ಮಾಡ್ತೀನಿ. ಬೆಳಗ್ಗೆ ಕೊಡ್ತೀನಿ ಅಂತ ಹೇಳ್ತೀನಿ ಈಗ. 6 ತಗೋ. ಬಟ್ ಏನು $240. ಓಕೆ ಫೈನ್. ಮಾರ್ನಿಂಗ್ ಬಂದುಬಿಡು. ಓಕೆ ಬೆಳಗ್ಗೆ ಬಾ ಅಂತ ಹೇಳಿದಾಗ ಇದಕ್ಕೀಗ ಡನ್. ಯಾಕಂದರೆ ಈ ಚಿಟ್ಟಿಗೆ ಹೋದ್ಕೊಳ್ಳೆ ಇದು ಬೀಜ ಹಾಕಿ ಬೆಳೆಸೋ ಮಟ್ಟ ಬೆಳಗ್ಗೆ ಆಗ್ಬಿಡ್ತೈತಿ. ಸೊ ಆಗ ಡೆಲಿವರಿ ಮಾಡಿಬಿಡ್ಬೋದು ನಾವು. ಇಲ್ಲೇ ಹಿಂದಿರೋದು ನಮ್ಮದು ಟ್ಯಾಟೂ ಶಾಪ್ ಅಂತಿದೆ. ಇಲ್ಲ ಐತ್ಲಾ. ಓಕೆ ಇವ ಬೀಜಗಳೇ ಇಂಪಾರ್ಟೆಂಟ್ ಗೈಸ್. ಓಜಿ ಬೀಜನ ಮಾರೋದು ಇಂಪಾರ್ಟೆಂಟ್. ನಾವು ಬೇರೆ ಮಾಡಿದ್ವಿ ಅಂದರೆ ಪಿಕ್ಚರ್ ಅನ್ಕೊಂಬಿಡ್ರಿ. ಬಟ್ ಹೊಸ ಮನೆ ದೊಡ್ಡದೈತೆ ನೋಡ್ರಿ ಅಲ್ಲ ಈಗಿರೋದು. ಬಟ್ ಇಂಥ ಮನೆ ಸಿಗ್ಬೇಕು. ಮಜಾ ಬಂದ್ಬಿಡ್ತೈತೆ ನಮಗೆ. ಪೊಲೀಸರು ಎಲ್ಲ ಇಲ್ಲೇ ಅಡ್ಡಾಡ ಅಂತಾರೆ ಗೈಸ್. ಪೊಲೀಸರು ಹೋಗಲಿ. ಇಲ್ಲ ಅಂತಂದ್ರೆ ಕರ್ಫ್ಯೂ ಐತಿ. ಸಿಕ್ಕೊಂಬಿಡ್ತೇನೆ ನಾನು. ಕರ್ಫ್ಯೂ ಇದ್ದ ಟೈಮ್ ನಾವು ಹೊರಗೆ ಅಡ್ಡಾಡಂಗಿಲ್ಲ. ಅದ್ರ ಸಂಬಂಧ ಭಾಳ ಹುಷಾರಾಗಿರ್ಬೇಕು. ಪಟ್ಟಣ ಮನೆ ಒಳಗೆ ಹೋಗೊಂಬರ್ರಿಪ್ಪ. ನೈಸ್ ಬಂದೆ. ಇವು ಹೊಸ ತೊಗೊಂಡು ಬಂದೆ. ನೀವನ್ನ ಹಾಕ. ಹೊಸ ಬೀಜ ಬಂದ್ವಾ? ಬಂದ್ವು. ಅವ್ನ ಹಾಕಿ ಮಲ್ಕೊಂಡ್ಬಿಡೋಣಂತ. ಬೆಸ್ಟ್. ಇನ್ನೂ ಬೇಕಾಗಿತ್ತು. ನಾ ಇನ್ನೂ ಟೆಂಟ್ ತೊಗೊಂಡು ಬರ್ತೀನಿ. ವೇಟ್ ಮಾಡು. ಓಕೆ ಸಾಯಿಲ್ ಬೇಕಾ? ಸಾಯಿಲ್ ಬೇಕು. ಸಾಯಿಲ್ ಇಲ್ಲ ಇವಾಗ ಸಿಗಲ್ಲ. ಅವ್ನು ಕ್ಲೋಸ್ ಮಾಡಿರ್ತಾನೆ ಕರ್ಫ್ಯೂ. ಓ ಕರ್ಫ್ಯೂ ಇದ್ದಾಗ ಕ್ಲೋಸ್ ಮಾಡಿರ್ತಾನ ಅಂಗಡಿ ಅವ. ಓಕೆ ಐ ಥಿಂಕ್ ನಾವು ಬೆಳಗ್ಗೆ ಹೋಗಿ ಇನ್ನೂ ಪಾಟ್ಗಳು ತೊಗೊಂಡು ಬರ್ಬೇಕಾ? ಸಾಯಿಲ್ ತೊಗೊಂಡು ಬಂದು ಹೆಚ್ಚಿಗೆ ಮಾಡ್ಬೇಕು ಇದನ್ನು.
ನೀವ್ ಯಾಕೆ ಇಲ್ಲೊಂದು ಬೀಜ ಇಡ್ತೀನಿ ನಾನು, ನೀವು ನೆಟ್ಬಿಟ್ಟು ನೋಡ್ಬಾರ್ದು, ನಿಮ್ ಕೈ ಚಳ್ಕ ನೋಡೋಣ ಹೆಂಗಿದೆ ಅಂತ. ಅದ್ರಾಗ ಏನೈತಿ? ಓಕೆ ಗೈಸ್, ಬೀಜ ಹಾಕೋ ಟೈಮನ ಅಂತಾನೆ ನಾನೇ ಹಾಕ್ಬಿಡ್ತೀನಿ ತಡ್ರಿ ಅಂದ್ರೆ ಒಂದು. ಇಲ್ಲಿ ನಾನೊಂದು ಹಾಕಿದೆ ಬೀಜ. 2 ಬೀಜ ನಾನು ಹಾಕಿದೆ ಇಲ್ಲಿ. ನೀರು ಹಾಕಿದ್ಯಾ? ಹಾ, ನೀರ್ ಹಾಕಿದೆ. ಬೆಳಿಬೇಕಷ್ಟೇ ಅದೀಗ. ದಗ 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 ಅಂತ ಹಂಗೆ. ಮಲ್ಕೊಳಂಬ ಅಂದ್ರೆ ಹ್ಮ್. ಬೆಳಗ್ಗೆ ಒಂದು ಡೀಲ್ ಐತಿ, ಅದು ಕೊಟ್ಟು ಬರ್ಬೇಕು. ನಾ ಹೋಗಿ ಪಟ್ಟಣ ಹೋಗಿ ಕೊಟ್ಟು ಬಂದ್ಬಿಡ್ತೇನೆ. ಇದೊಂದು ಡೀಲ್ ಐತಿ ನಂದಲ್ಲಿ ಗೈಸ್. ಇಕ್ಕಿಗೋಬಕ್ಕಿ ಕೊಟ್ಟು ಬಂದ್ಬಿಡು ನನ್ನ ಜರ್ಸಿಗೆ. ಇದೊಂದು ಡೀಲ್ ಮುಗಿಸಿ ಮತ್ತೆ ಮುಂದೆ ಏನನ್ನೋದನ್ನ ಪ್ಲ್ಯಾನ್ ಹಾಕೋಣಂತ ಗೈಸ್. ಇಕ್ಕಿಗೆ ಇನ್ನೂ ಕೊಡ್ಬೇಕು. ವಿ ಆರ್ ಡೂಯಿಂಗ್ ಅ ವೆರಿ ರಾಂಗ್ ಥಿಂಗ್, ಸೆಲ್ಲಿಂಗ್ ದೆಮ್ ಅ ರಾಂಗ್ ಪ್ರಾಡಕ್ಟ್. ಬಟ್ ಅದಕ್ಕೆ ಜಾಸ್ತಿ ಕೊಡ ಅಂತೀನಲ್ಲ. ನಾನು ತೊಗೊಂಡು ಬರ್ತೀನಿ, ಶಾಪ್ ಮಾಡ್ಕೊಂಡು ಬರ್ತೀನಿ. ತಡಿ ಸರಿ ನಾ ತೊಗೊತೀನಿ. ಏನೇನು ಬೇಕಲ್ಲ ಗೈಸ್. ಹೊಸ ಟೆಂಟ್ ತೊಗೋಬೇಕಾ? ಮಿಕ್ಸಿಂಗ್ ಸ್ಟೇಷನ್ ಅಂತ ಇದೊಂದು ತೊಗೊಳ್ಳೋಣ. ಆಮೇಲೆ ಇನ್ನೊಂದು ಟೆಂಟ್ ತೊಗೊಳ್ಳೋಣ. ವೇಟ್ ನಾನು ಇನ್ನೊಂದು ಸ್ವಲ್ಪ ಐತೆ ರೊಕ್ಕ ಹಾಕಿ ಬಂದುಬಿಡ್ತೀನಿ. ಡಿಪಾಸಿಟ್ ಮಾಡೋಣ. ಅದ ಒಂದು ತೊಗೊಳ್ಳೋಣ ಸಾಕೀಗ. ಮತ್ತೆ ತೊಗೊಂಡು ಬರ್ತೇನೆ. 2 ಇಲ್ಲ 3 ತೊಗೊಂಬರ್ರಿ. ಈಗ ನಾ ಮಿಕ್ಸಿಂಗ್ ಸ್ಟೇಷನ್ ತೊಗೊಳ ಅಂತೀನಿ, ಅದ್ರ ಸಂಬಂಧ 3 ಬರ್ತೈತಿ. ಸಾಯಿಲ್ ಬೇಕಲ್ಲ ಅದ್ರ ಜೊತೆ. ನಾ ಸಾಯಿಲ್ ಎಲ್ಲ ಪರ್ಚೇಸ್ ಮಾಡ್ತೀವಿ. ನೀವು 3 ಟೆಂಟ್. ಇಲ್ಲ ನಾನೇ ತೊಗೊಳ ಅಂತೀನಿ. ನಾನೇ ತೊಗೊಳ ಅಂತೀನಿ. ಹಂಗಂದ್ರೆ 6 ಸಾಯಿಲು 6 ಫರ್ಟಿಲೈಸರ್. 6 ಸಾಯಿಲಾ? ಹಾ, 6 ಸಾಯಿಲ್ 6 ಫರ್ಟಿಲೈಸರ್. ಫರ್ಟಿಲೈಸರ್ ಬರಕ್ಕೆ ಆಗಂಗಿಲ್ಲ, ಅಷ್ಟಿಲ್ಲ ದುಡ್ಡು. ಹಂಗಂದ್ರೆ ಬರೀ ಇದೆ ತಗೊಳ್ರಿ. ಇವಿಷ್ಟೇ ಇರೋದು ಈಗ ಬಂದಿರೋದು. ಇಲ್ಲಿ ಬಂದಾವ ನೋಡಿ, ತೊಗೊಬಾ ಇಲ್ಲೇ ಗೈಸ್. ಇದೇನೋ ಮಿಕ್ಸಿಂಗ್ ಸ್ಟೇಷನ್ ಅಂತ ಎಕ್ಸ್ಟ್ರಾ ಇತ್ತ. ಇದು ನೋಡೋಂಬರಿ ಏನಂತಂದಿದ್ದು. ಮಜ್ಗೂಟ ಇರಬೇಕಿದೇನೋ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಮಥಿಂಗ್ ಐ ಬ್ರಾಟ್. ಹೊಸದೇನೋ. ಎಲ್ಲಿಡಬೇಕಪ್ಪ? ಇದು ಯಾವ ಅರೇಂಜ್ಮೆಂಟ್ ಇವಂದು? ಮಿಕ್ಸಿಂಗ್ ಸ್ಟೇಷನ್ ಎಲ್ಲಿಡ್ಬೇಕು ನಾನು? ಮಿಕ್ಸಿಂಗ್ ಸ್ಟೇಷನ್ ಎಲ್ಲಿಡ್ಬೇಕು? ದೇರ್ ಇಸ್ ನೋ ಸ್ಪೇಸ್ ಫಾರ್ ಮಿಕ್ಸಿಂಗ್ ಸ್ಟೇಷನ್. ಇಲ್ಲಿಡ್ಬೇಕು ಅಷ್ಟೇ ಮಿಕ್ಸಿಂಗ್ ಸ್ಟೇಷನ್. ಪ್ರಾಡಕ್ಟ್ ಇಲ್ಲೇ ಇನ್ಸರ್ಟ್ ಮಿಕ್ಸರ್. ಓಕೆ, ನಾನು ಏನಾದರೂ ಇಲ್ಲೇ ಏನಾರ ಇಟ್ಟೆ ಅಂದ್ರೆ ಇಂಟ್ರೆಸ್ಟಿಂಗ್. ಬಟ್ ನಮ್ಮ ಕಡೆ ಪ್ರಾಡಕ್ಟ್ ಎಲ್ಲ ಐತಿ. ತೆಗೆದು ಪ್ರಾಡಕ್ಟ್ ಕೊಡು ನನಗೆ. ನಾನು ಹೋಗಿ ಒಂದು ಸ್ವಲ್ಪ ತಡಿ ಐಟಮ್ಸ್ ತೊಗೊಂಡು ಬರ್ತೀನಿ ಗೈಸ್. ನಮ್ಮ ಕಡೆ $180 ಐತಿ. ಮಿಕ್ಸಿಂಗ್ ಪ್ರಾಡಕ್ಟ್ ಒಳಗೆ ನಾವು ಕೊತ್ತಂಬರಿ ಜೊತೆ ಇನ್ನೊಂದು ಏನರೇ ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡ್ಬೋದು. ಅದ್ರ ಸಂಬಂಧ ಏನು ಮಾಡ್ತೀನಿ, ನಮ್ಗೆ ಬೈ ಸಮ್ ಥಿಂಗ್ಸ್ ಮಿಕ್ಸ್ ಮಾಡೋಕೆ. ಈ ಗ್ಯಾಸ್ ಸ್ಟೇಷನ್ದಾಗ ನಾವು ಆಗ ನೋಡಿದ್ದೆ, ಇಲ್ಲಿ ಏನೇನೋ ಡಿಫ್ರೆಂಟ್ ಐಟಮ್ಸ್ಗಳಿದ್ವು. ಅವ್ನು ತೊಗೊಂಡು ಬರೋಣ ಬರ್ರಿ, ಅದ್ರೊಳಗೆ ಮಿಕ್ಸ್ ಮಾಡೋಕೆ ಟ್ರೈ ಮಾಡೋಣ ಅಂತ. ಐ ವುಡ್ ಲೈಕ್ ಟು ಪರ್ಚೇಸ್ ಸಮಥಿಂಗ್ ಗೈಸ್. ನಾವು ಯಾಕೆ ಕೋಕ್ ಬೈ ಮಾಡಬಾರ್ದು? 10 ಕೋಕ್, ಆಮೇಲೆ 10 ಪ್ಯಾರಾಸಿಟಮೋಲ್, 10 ಡೋನಟ್ ಇವನ್ ಮಿಕ್ಸ್ ಮಾಡೋಕೆ ಟ್ರೈ ಮಾಡೋಣ ಅಂತ. ಓಕೆ, ಅದ್ರೊಳಗೆ ಹಾಕಿ ಆ ಚಿಟ್ಟಿಗೆ ಹೊಸ ತಳಿನ ತೆಗ್ದಿರ್ತಾನೆ ಕೊತ್ತಂಬರಿ ಇದೆ, ಅದ್ರೊಳಗೆ ಮಿಕ್ಸ್ ಮಾಡೋಣ ಅಂತ. ಇವನು ನೋಡುವ ಏನು ಹಾಕೈತಂತಂದು. ಜಾಸ್ತಿ ರೊಕ್ಕಕ್ಕೆ ಸೆಲ್ ಹಾಕಾವ ಇವು ಅಂತಂದು. ಈಗ ಅಂದರೆ ಕಸ್ಟಮರ್ಸಿಗೆ ನಾವು ಡಿಫ್ರೆಂಟ್ ಟೈಪ್ ಆಫ್ ಇದಾಗ ಕೊಟ್ವಿ ಅಂತಂದ್ರೆ ಅವ್ರಿಗೆ ಇಷ್ಟ ಆಗ್ಬೋದಲ್ಲ. $250 5 ಬೇಕನ್ನ ಅಂತ ನಾವು ಕೌಂಟರ್ ಆಫರ್ ಮಾಡೋಣ ಗೈಸ್. ಇವಂಗೆ 8 ಕೊಡ್ತೀನಿ ನಾನು ಇವಂಗೆ ಏನು ಹೇಳ್ತೀನಿ, $330 ನೋಡಪ್ಪ ಅಂತ ಹೇಳ್ತೀನಿ. ಓಕೆ ಗೈಸ್, ನೈಟ್ ಕೊಡೋಣ ಇವಂಗೆ, ಯಾಕಂದ್ರೆ ನಾನು ಸ್ವಲ್ಪ ಕೆಲಸ ಮಾಡ್ಬೇಕಿದೆ ಮಿಕ್ಸ್ ಮಾಡೋದು, ಅದ್ರ ಸಂಬಂಧ. ಇಲ್ಲಿ ರೆಡಿ ಆಗ್ಯಾವ ಚಿಟಿ ಹೊಸವ? ಎಲ್ಲೈತಿ ಹೊಸದ? ಇನ್ನು ಕಟ್ ಮಾಡ್ಬೇಕಷ್ಟೇ. ಇವಾಗ ಬೆಳಿತ್ ನೋಡ್ರಿ ಕ್ರೇಜ್. ಕಟ್ ಮಾಡಿ ಲೀಡ್. ನಾನು ಏನೋ ಮಜಾ ಮಾಡ ಅಂತೀನಿ ಗೈಸ್. ಫಸ್ಟ್ ಇದ್ರೊಳಗೆ ಪ್ಯಾರಾಸಿಟಮೋಲ್ ಹಾಕೋನೆ, ಆಮೇಲೆ ಕೊಕೋ ಕೋಲಾ ಹಾಕೋನೆ. ಫಸ್ಟ್ ಪ್ಯಾರಾಸಿಟಮೋಲ್ ಕೊಕೋ ಕೋಲಾ ಹಾಕೊಂಡು ಡೋನಟ್ ಹಾಕೋದು ಬೇಡ. ಡೋನಟದ್ದು ಬ್ಯಾರೇಜ್ ಮಾಡೋಣ ಅಂತ ಏನ್ರೆ. ಡೋನಟ್ಗಳನ್ನ ಇಲ್ಲಿಡ್ತೀನಿ, ಅದು ಸಪ್ರೇಟಾಗಿ ಮಾಡ್ಮಾರೋಣ. ಪ್ಯಾರಾಸಿಟಮೋಲ್ ಮತ್ತು ಕೊಕೋ ಕೋಲಾ ಮಿಕ್ಸ್ ಮಾಡ್ತೇನೆ ನಾನು. ಇಲ್ಲ, ಕೊಕೋ ಕೋಲಾ ಫಸ್ಟ್ ಮಿಕ್ಸ್ ಮಾಡಿ ಆಮೇಲೆ ಪ್ಯಾರಾಸಿಟಮೋಲ್ ಮಿಕ್ಸ್ ಮಾಡ್ತೀನಿ. ಸಮಥಿಂಗ್ ಹಂಗೆ ಏನಾರ ಮಾಡ್ತೀನಿ. ಓಕೆ, 20 ತೊಗೊಂಡೇನಿ. 20 ಇಲ್ಲಿಡ್ಬೇಕು ಪ್ರಾಡಕ್ಟ್. ಇದ್ರೊಳಗೆ 10 ಕೊಕೋ ಕೋಲಾ ಇಲ್ಲೇ ತೆಗಿಬೇಕು. ಇವು 10 ಇಲ್ಲಿ ಇಟ್ಕೊಳ್ಳೋಣ. ಇವು ನಾರ್ಮಲ್ ಇರೋ ಆತ. ಇವನ್ನ ಇಷ್ಟನ್ನು ಬಿಗಿನ್ ಮಾಡಿ ಕೋಕೋ ಕೋಲಾ ಅಷ್ಟೂ ಒಳಗೆ ಹಾಕ್ಬೇಕು. ಡನ್. ಆಮ್ಯಾಗ ಇವನ್ನ ಅಷ್ಟೂ ಒಳಗೆ ಹಾಕಿ ಮಿಕ್ಸರ್ ಗ್ರೈಂಡರ್ದಾಗ ಮಿಕ್ಸ್ ಮಾಡ್ಬೇಕು ಇವನ್ನ, ಕೊತ್ತಂಬರಿನ. ಕೋಕೋ ಕೋಲಾ ಕೊತ್ತಂಬರಿ ಹಾಕೈತೆ ಗೈಸ್. ಕೊಕೋ ಆಗ್ಬಿಡ್ತೈತಿ ಇದು. ಇದು ನನ್ನ ಫೇವ್ರೇಟ್ ಇದೆ. 59 ಸೆಕೆಂಡ್ದಾಗ ಏನೋ ಆಗೋದೈತಿ ಮಜ್ಗುಟ. ಆಗಲಿ, ಎಲ್ಲ ಕೆಳಗೆ ಬಿದ್ದು ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ಅದು ಟ್ರಾಶ್ ಬಿನ್ ಬ್ರೋ. ಈ ಟ್ರಾಶ್ ಬಿನ್ ತೆಗಿಬೇಕು ನಾನು ಇಲ್ಲಿಂದ. ಇದು ಕರಿ ಬ್ಯಾಗ್ ತೊಗೊಂಡು ಬಂದು ಅದನ್ನು ತುಂಬಿ ಹೊರಗೆ ಹಾಕಿ ತೆಗಿ. ಓಕೆ ಗೈಸ್, 59 ಸೆಕೆಂಡ್ 40 ಸೆಕೆಂಡ್ ಇದು ರೆಡಿ ಆಗಂತೈತಿ. ಅಷ್ಟು ಮಟ್ಟ ಇದು ನಾರ್ಮಲ್ ಆಗಿರೋದು ಪ್ಯಾಕ್ ಮಾಡಿಬಿಡ್ಲಿ ಬೆಟ್ರೆ.
ತಡ್ರಿ ಅವ ಇನ್ನೂ ತೆಗಿತಾನೆ ಇರ್ಬೇಕು, ಅಲ್ಲಿ ಮಟ್ಟ ಪ್ಯಾಕ್ ಮಾಡ್ಕೊಂಡ್ಬಿಡ್ತೇನೆ ನಾನು. 10 ಅದಾವ ಇವು, ಯಾಕಂದ್ರೆ ಈಗ ಡೆಲಿವರಿ ಕೊಟ್ಟು ಬರೋಕೆ ಹೋಗ್ಬೇಕಲ್ಲ ನಾನು, ಅದ್ರ ಸಂಬಂಧ. ಯಾರ್ದ್ರೆ ಮೆಸೇಜ್ ಬಂದು ಅಂದ್ರೆ ಒಂದು 10 ಇಟ್ಕೊಂಡಿರ್ತೇನೆ ನಾನು, ಪಟ್ ಇದನ್ನು ಪ್ಯಾಕ್ ಮಾಡಿಬಿಡೋಣಂತ. ಓಕೆ 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 ಕ್ರೇಜಿ. 10 ರೆಡಿ ಆದವು ನಮ್ಮ ಕಡೆ ಪ್ಯಾಕೆಟ್ಗಳು. ಈಗ ಮಜಾ ಬರ್ತೈತಿ ಪ್ಯಾಕ್ ಮಾಡಕ್ಕೆ. ಇವನಲ್ಲಿ ಇಟ್ಕೊಂಡಿರ್ತೀನಿ. 10 ರೆಡಿ ಆದ್ವು. ಹೊಸ ಕಸ್ಟಮರಿಗೆ ಕೊಡ್ಬೇಕಲ್ಲ, ಪೊಟೆನ್ಷಿಯಲ್ ಕಸ್ಟಮರ್ಸಿಗೆ ಕೊಟ್ಟು ಬರ್ಬೇಕು ನಾವು ಇದನ್ನು. ಓ ಎನರ್ಜೈಸಿಂಗ್ ಗೈಸ್, ಆಗಲ್ಲ ಆಕಿ ಕೇಳಿದ್ಲಲ್ಲ, ಅದು ಬಂತು ನೋಡ್ರಿ ಇದ್ರೊಳಗೆ. ಎನರ್ಜೈಸಿಂಗ್ ಐತಿದೆ ಇದ್ರೊಳಗೆ. ನಾ ಏನು ಮಾಡ್ತೇನೆ, ಮತ್ತಿಲ್ಲಿಟ್ಟು ಇದಕ್ಕೆ ಪ್ಯಾರಾಸಿಟಮಲ್ ಮಿಕ್ಸ್ ಮಾಡ್ತೇನೆ ಈಗ. ಸೊ ಆಕಿ ಯಾರು ನಮ್ಮ ಹೊಸ ಕಸ್ಟಮರ್ಸ್ ಅದಾರಲ್ಲ ಅವ್ರು ತೊಗೋಬೇಕಲ್ಲ, ಅದಕ್ಕೆ. ಸೂಪರ್ ಬ್ರೋ, ಏನು ಮಜ್ಜಾ ಮಾಡ ಅಂತೇನೆ ನೋಡ್ರಿ ನಾ ಇದನ್ನು. ಪ್ಯಾರಾಸಿಟಮಲ್ ಮತ್ತು ಕೋಕೋ ಕೋಲಾ ಮಿಕ್ಸ್ ಮಾಡೇನಿ ಕೊತ್ತಂಬರಿ ಒಳಗೆ. ಜ್ವರನ ಬರೋಂಗಿಲ್ಲ, ಜ್ವರ ಬಂದವ್ರು ತಿನ್ಬೋದು ಇದನ್ನೀಗ. ಮತ್ತು ಡೀಲ್ಗಳು ಬಂದವ ನಮಗೆ. ಓಕೆ 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 ಕೌಂಟ್ರ್ ಆಫರ್. ಇವಂಗೆ 6 ಬೇಕಂತ, 8 9 ಕೊಡ್ತೇನೆ ನಾನು ನಿನಗೆ. ಹಾಂ $400. ಓಕೆ ಕ್ರೇಜಿ ಫನ್ ಅಮೇಝಿಂಗ್, ಲೆಟ್ಸ್ ಗೋ ಗೈಸ್. ಹೆವಿ ರೊಕ್ಕ ಆಗೋದೈತೆ ನಮ್ಗೆ ಇವತ್ತು. ಇವಂಗೆ 4-5 ಕೊಡೋಣ, ಆಮೇಲೆ ಇವಂಗೆ $220 ಐತಲ್ಲ. ಸೊ ಈಗನ ಮೇಕ್ ಇಟ್. ಹಾಂ ಇಲ್ಲ ತೊಗೊಳ ಅಂತಿಲ್ಲ, ಇರಲಿ ನಡೀತೈತಿ. ಒಬ್ರು ತೊಗೊಳಿಲ್ಲ, ಬಟ್ ಒಬ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ. ನಮ್ದು ಇನ್ನೂ 26 ಸೆಕೆಂಡ್ಸ್ ಐತಿ, ಇದು ರೆಡಿ ಆಕೈತಿ. ಸೊ ಪೊಟೆನ್ಷಿಯಲ್ ಕಸ್ಟಮರ್ಸ್ನ ಅನ್ಲಾಕ್ ಮಾಡ್ಬೋದು ನಾವು ಅವಾಗ. ನೋಡ್ರಿ ಎಷ್ಟು ಅದಾರ ಅವ್ರೆ. 9 OG ಇದ ಬೇಕಂತ ಇವಂಗೆ. 15 ಕೊಡೋಣ. $570 ಹೇಳ ಅಂತಾನಲ್ಲ. 620 ಕೊಡೋಣ. ಓಕೆ ಅಂದವ. ಚಿಟ್ಟಿ ಅಲ್ಲದನ್ ಗೈಸ್. ಜಲ್ದಿ ಬೇಕು ನನಗೆ ಗೈಸ್ ಚಿಟ್ಟಿ, ಅರ್ಜೆಂಟಾಗಿ. ಅಲ್ಲಿ ನೋಡಲ್ಲ 15 ಖುಷ್ ಬೇಕು. 15 ಜಲ್ದಿ ಜಲ್ದಿ. ಓ ಆಗಂಗಿಲ್ಲ ಅನಿಸ್ತೈತೆ ಗೈಸ್. ಮಾಡ್ದೆ ಫಾಸ್ಟ್ ಬೆಳೆದೇನೈತಿ, ಫಾಸ್ಟ್ ಬೆಳೆದ್ರೆ ತೊಗೊಂಡು ಬಂದು. ದುಡ್ಡಿಲ್ಲ ತೊಗೊಂಬರಕ್ಕೆ. ಅಯ್ಯೋ ರಾಮ, 15 ಕೊಡ್ಬೇಕು ಅವಂಗೆ, ಹೆಂಗೆ ಕೊಡೋದು? ಮೋಸ್ಟ್ಲಿ ಅದು ಆಗಲ್ಲ ಅನ್ಸುತ್ತೆ. ದೊಡ್ಡ ಡೀಲ್ ಅದಾವಪ್ಪ ಅವ. ನಾವೊಂದು ಐಡಿಯಾ ಹೇಳಿ, ನಾ ಪಿಕ್ ಪಾಕೆಟ್ ಮಾಡಿ ಫಾಸ್ಟ್ ಬೆಳೆ ತೊಗೊಂಡ್ಬಿಡ್ತೇನೆ ತಡಿ. ಹಾಂ ತೊಗೊಂಬರ್ರಿ ಗೈಸ್. ಪಿಕ್ ಪಾಕೆಟ್ ಮಾಡ್ಬೇಕಾ, ಫಾಸ್ಟ್ ಗ್ರೋ ಆಗೋದನ್ನ ತೊಗೊಂಡು ಬರ್ಬೇಕು. ನಾ ಈ ಡೀಲ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಏನು ಟಾಸ್ಕ್ ಪಾ ಇದೆ ಅಣ್ಣ. ರೊಕ್ಕ ಇಟ್ಟಿನ ಏನ್ರಿ $23 ಇಟ್ಟಾನ. ಇದು ಇಂಪಾರ್ಟೆಂಟ್ ಐತಿ. ಪಟ್ಟನಂತ ತೊಗೊಳೋಣ. ನಡಿ ನೀನು ಮತ್ತೆ. 2 ಫಾಸ್ಟ್ ಗ್ರೋಯಿಂಗ್ ಬೇಕು. ಹಾಂ ಡನ್ ಡನ್ ಡನ್. ಇವ ಈ ಕೆಲಸ ಮಾಡುವಂಟಾನ. 331 ನಿಮ್ಮ ಕಡೆ ಕರೆಕ್ಟ್ ಮಾಡಿದೆ ಅಂದ್ರೆ. ನೋ ಬಂಬಡಿನೋ, ನೋ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬರ ಅಂತ. ಛೇ, $330 ಇತ್ತು ಗೈಸ್. ಅದು ಜಸ್ಟ್ ಕೆಲಸದಿಂದ ಹೊಂಟಿದ್ದ ಅನ್ನಿಸ್ತೈತಿ. ಇವ 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 ಓ ನನಗೆ ಈಗ ಮಾಡಕ್ಕೆ ಬರೋಂಗಿಲ್ಲ ಪಿಕ್ ಪಾಕೆಟ್. ಓ ನೋ 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 ಸಮಥಿಂಗ್ ಇಸ್ ಗೋಯಿಂಗ್ ವೆರಿ ಬ್ಯಾಡ್ ಗೈಸ್. ಇಲ್ಲೇ ಅಡ್ಡಾಡ ಅಂತಾರೆ ಪೊಲೀಸರು. ನಾವು ಜಲ್ದಿ ಪಿಕ್ ಪಾಕೆಟ್ ಮಾಡ್ಬೇಕು. ಪಿಕ್ ಪಾಕೆಟ್ ಮಾಡೋಕೆ ಬರ ಅಂತಿಲ್ಲ ನನಗೆ ಬೇರೆಯವ್ರಿಗೆ. ಇದು ಫುಲ್ ಕಂಪ್ಲೀಟ್ ಆಗ್ಬೇಕು ಅನಿಸ್ತೈತಿ ಇನ್ವೆಸ್ಟಿಗೇಷನ್ ಅನ್ನೋದು. ಓ ಓ ಓ ವೆರಿ ವೆರಿ ರಾಂಗ್. ಓ ನೋ 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 ಪೊಲೀಸರು ಬೆನ್ನತ್ತಿದ್ರು. ನೋ ಬಂಬರ್ಡಿನೋ ಕ್ರೊಕೊಡೈಲು ಗೈಸ್. ಪೊಲೀಸರು ಬೆನ್ನತ್ತಾರ. ದಿಗಿ 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 ಅಂತ ಓಡೋಬೇಕು. ನನ್ನ ಬೆನ್ನು ಕೆಬ್ರ ಅಂತೈತಿ ಗೈಸ್. ನನ್ನ ಬೆನ್ನು ಕೆಬ್ರ ಅಂತೈತಿ. ನನ್ನ ಬೆನ್ನು ನಾನು ಕಪ್ಪಾಗ್ಬಿಡ್ದೆ ಗೈಸ್. ಇಲ್ಲಿ ಹತ್ತಿ ಉಜ್ಜಿಗಿದೆ ಬರಂಗಿಲ್ಲ ಅಲ್ಲಿ ಇಲ್ಲವರು. ತಪ್ಸ್ಕೊಡ. ಇಲ್ಲೊಬ್ಬ ಪೊಲೀಸ್ ಅದಾರ. ಎಲ್ಲ ಕಡೆ ಪೊಲೀಸರು ಅದಾರಲ್ಲಪ್ಪ. ಇದ್ಯಾ ಜಿ ಟಿ ಅಪ್ಪ ಗೈಸ್. ಇದೇನಾಯ್ತು, ಇದ್ಯಾಕಾಯ್ತು? ಮತ್ತೆ ಬೆನ್ ಕೆಬ್ರ ಅಂತೈತಿ. ಅದ ಬೆನ್ ಕೆಬ್ರ ಅಂತೈತಿ. ಇದು ಮುಚ್ಚಪ್ಪ. ಇದು ಯಾರು ಓಪನ್ ಮಾಡ ಅಂತಾರೆ ಗೈಸ್? ಮುಚ್ಚಪ್ಪ. ತಿಕ್ಕೊಂಡೆ ಅಂತ ಗೈಸ್. ಇದ್ದಿದ್ದೆಲ್ಲ ಓತ್ ಎಲ್ಲ ಖಾಲಿ ನನ್ನ ಪಾಕೆಟ್ದಾಗ ಇದ್ದಿದ್ದು. ಎಚ್ ಮೀ ಅಂತಂದು ಚಿಟ್ಟಿಗೆ ಹೇಳಿ ಸ್ವಲ್ಪ ಸೀನ್ ಆತಿದೆ. ನಮ್ದೆಲ್ಲ ಡೀಲ್ಗಳು ಕ್ಯಾನ್ಸಲ್ ಆಗ್ತಾವೆ. ಸ್ವಲ್ಪ ಲಪಡ ಆಗ್ತದೆ. ಪೊಲೀಸರು ಕೈಯಾಗ ಸಿಕ್ಕೊಂಡ ಆಗಬಾರ್ದಿತ್ತಿದೆ, ಆಗ್ಬಿಡ್ತು.
$4 ಉಳ್ದೈತಾರೆ ಕೈಯಾಗ. ಎಚ್ ಎಚ್ ಬಿ ಚಿಟ್ಟಿ ಇಲ್ಲ ಎಲ್ಲೋ ಹೋಗ್ಯಾನ ಗೈಸ್, ಬೆಳ್ಯಾಕ್ ಬಿಟ್ಟಿವ್ನ ಗೈಸ್. ಈ ಎಪಿಸೋಡ್ ಇಲ್ಲೇ ನಿಂದ್ರಿಸ್ತೇನೆ ನಾನು. ಚಿಟ್ಟಿ ಬಂದ ಕೂಡಲೇ ಹೇಳ್ತೇನೆ ಆತ ಪೊಲೀಸ್ರ ಕೈಯಾಗ ಸಿಕ್ಕೊಂಡೆ ಆ್ಯಂಡ್ ಎಲ್ಲ ಇದ್ದಿದ್ದೆಲ್ಲ ಕೋತಂಬ್ರಿನೂ ಹೋಗ್ಬಿಡ್ತಂತ. ಏನು ಆಕೇತನ ಬ್ರೋ, ಸೇವ್ ಮಾಡೋಣ. ಆ್ಯಂಡ್ ಗೈಸ್ ನೆಕ್ಸ್ಟ್ ಎಪಿಸೋಡ್ ಬೇಕಂದ್ರೆ ಕಮೆಂಟ್ ಹಾಕ್ರಿ. ಭಾಳ ಸೀನ್ ಐತಿ. ಇದೆಲ್ಲ ಲಾಸ್ ಆಕೇತನೋ ಈಗ ಏನು ಅನ್ನೋದು ತಿಳಿಯಂತಿಲ್ಲ ನನಗೆ. ನೆಕ್ಸ್ಟ್ ಎಪಿಸೋಡ್ದಾಗ ನೋಡೋಣಂತ ಅದ ಸಿಗ್ತೇನಂತ. ನೆಕ್ಸ್ಟ್ ಎಪಿಸೋಡ್ದಾಗ ಕಮೆಂಟ್ ಹಾಕೋದು ಮರ್ಯಾಕೋಬೇಡ್ರ. ನೀವು ಕಮೆಂಟ್ ಹಾಕಿದ್ದಕ್ಕೆ ನಾ ಈ ಗೇಮ್ ವಾಪಸ್ ತೊಗೊಂಡು ಬಂದಿರೋದೆ. ನಿಮ್ಮ ಕಮೆಂಟ ನನ್ನ ಮೋಟಿವೇಶನ್. ಚಿಟ್ಟಿ ಏನೋ ತಲೆ ಕೆಟ್ಟೋರಂಗೆ ಮಾಡ್ತಾನೆ ಅನಿಸ್ತೈತೆ ನೆಕ್ಸ್ಟ್ ಎಪಿಸೋಡ್ದಾಗ ಪಕ್ಕ. ಅವ್ನು ಮಾಡಿರೋದೆಲ್ಲ ವೇಸ್ಟ್ ಆಗ್ಬಿಡ್ತದೆ. ಓಕೆ ಬಾಯ್ 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 ಬಾಯ್.